ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ವುಡ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇರೋರಿಗೂ ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ. ನಾನು ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಯಾವುದೇ ಥರದ ಅಪ್ಲೋಡಿಂಗ್ ಮಿಸ್ ಮಾಡ್ಕೊಳ್ಳೋದಿಲ್ಲ ನನ್ನ ವೀಡಿಯೋಸ್ನ. ಓಕೆ, ಸೊ ದಯವಿಟ್ಟು ಈ ಒಂದು ರೀಡಿಂಗಲ್ಲಿ ಯಾರೆಲ್ಲ ಈ ರೀಡಿಂಗ್ಸ್ನ ನೋಡ್ತಿದ್ದೀರಾ, ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇಷ್ಟು ಉದ್ದ ಬರೀಲಿಕ್ಕೆ ಹೋಗಬೇಡಿ, ಯಾಕಂದರೆ ಅದು ಅರ್ಥನೂ ಆಗೋದಿಲ್ಲ ನನಗೆ. ಹಾಗೆ ನಿಮಗೆ ಅದನ್ನು ಉತ್ತರ ಕೊಡಬೇಕು ಅಥವಾ ಅದನ್ನು ವಿಸ್ತಾರವಾಗಿ ಹೇಳಬೇಕು ಅಂದ್ರೂ ನನಗೂ ಸಹ ಅದು ಆಗೋದಿಲ್ಲ. ಸೊ ದಯವಿಟ್ಟು ಏನೇ ಇದ್ರೂ ಚಿಕ್ಕದಾಗಿ ಚೊಕ್ಕದಾಗಿ ಬರೆದು ಕಮೆಂಟ್ನ ಹಾಕಿ. ಸೊ ಅದು ರೀಡಿಂಗ್ ವಿಚಾರದಲ್ಲಿ ದಯವಿಟ್ಟು ನಿಮ್ಮ ಪರ್ಸ್ನಲ್ ವಿಚಾರಗಳು ಅಥವಾ ಏನೇ ಇದ್ರೂ ಬಾಕ್ಸಲ್ಲಿ ಹಾಕೋಕ್ಕೆ ಹೋಗಬೇಡಿ. ಸೊ ಇದು ನನ್ನ ಕಳಕಳಿಯ ವಿನಂತಿ ನಿಮ್ಮೆಲ್ಲರಿಗೂ. ಓಕೆ, ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನೀವು ನೋಡಿರೋ ಹಾಗೆ ಇಲ್ಲಿ ನಾನು ಕಾರ್ಡ್ಸ್ನ ಇಟ್ಟಿದ್ದೀನಿ. ಸೊ ಈ ಕಾರ್ಡ್ಸ್ಗಳು ಮಂತನ್ನ ಹೇಳುತ್ತೆ. ಸೊ ದಯವಿಟ್ಟು ನಿಮ್ಮ ಬರ್ತ್ಡೇ ಮಂತ್ ಇರಬಹುದು. ಸೊ ನೀವು ಯಾವಾಗ ಹುಟ್ಟಿದ್ದೀರಾ ಆ ತಿಂಗಳಿರ್ಬೋದು, ಆ ತಿಂಗಳ ಪ್ರಕಾರ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮದುವೆ ಅಥವಾ ನಿಮ್ಮ ಒಂದು ಲವ್ ಮೀಟಿಂಗ್ ಅಥವಾ ನಿಮ್ಗೆ ಯಾವ ಇಂಪಾರ್ಟೆಂಟ್ ಮಂತ್ ಅನಿಸುತ್ತೋ ಆ ಮಂತಲ್ಲಿ ನೀವು ನಿಮ್ಮ ರೀಡಿಂಗ್ನ ತೊಗೋಬೋದು. ಸೊ ನಾನು ಕಾರ್ಡ್ಸ್ ಓಪನ್ ಮಾಡಿದ ಮೇಲೇ ನಿಮಗೆ ಗೊತ್ತಾಗೋದು ಯಾವುದು ಮಂತ್ ಅಂತ, ಬಿಕಾಸ್ ನಾನು ಕೂಡ ಸಹ ನೋಡಿಲ್ಲ. ಸೊ ಹಾಗೆ ಅದನ್ನು ಜಂಬಲ್ ಮಾಡಿಟ್ಟಿದ್ದೀನಿ. ಸೊ ಇಲ್ಲಿ ನಾನು 1 2 3 ಪೈಲ್ಸ್ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಯಾಕಂದರೆ ನೀವು ನಿಮ್ಮ ತಿಂಗಳು, ನೀವು ಹುಟ್ಟಿರೋ ತಿಂಗಳಾಗಿರ್ಬೋದು, ಯಾವುದೇ ತಿಂಗಳನ್ನ ನೀವು ಚಾಯ್ಸ್ ಮಾಡ್ಬೋದು. ಓನ್ಲಿ ನಾನು ಕಾರ್ಡ್ಸ್ನ ತೆಗೆದಾದ್ಮೇಲೆ ನಿಮಗೆ ಅದು ಗೊತ್ತಾಗೋದು. ಸೊ ಪೈಲನ್ನು ತಗೊಳ್ಳೋದನ್ನು ಬಿಟ್ಬಿಡಿ ಇಫ್ ಅಟ್ ಆಲ್. ಓಕೆ, ಸೊ ಪೈಲಲ್ಲಿ ನಿಮಗೇನಾರ ವಿಷಯಗಳು ಮ್ಯಾಚ್ ಆಗ್ತಾಯಿದ್ರೆ ದಯವಿಟ್ಟು ಅದರ ಕಡೆ ಗಮನ ಕೂಡ ಕೊಡಿ ಅಂತ ಹೇಳ್ತೀನಿ. ಸೊ ಕೆಲವೊಂದು ವಿಚಾರಗಳು ತಾನಾಗೆ ಬರ್ತಾ ಹೋಗುತ್ತೆ. ಸೊ ಕಾರ್ಡ್ಸಿಂದ ನಾನು ಅದನ್ನು ಹೇಳ್ತಾ ಹೋಗ್ತೀನಿ. ಸೊ ಅದು ನಿಮಗೆ ಮೆಸೇಜ್ ಆಗಿರುತ್ತೆ. ಸೊ ನೀವು ಯಾವಾಗಾರ ನೋಡಿ ಈ ಒಂದು ಟೈಮ್ಲೆಸ್ ರೀಡಿಂಗ್ನ, ಅದು ನಿಮಗೆ ಅನ್ವಯಿಸುತ್ತೆ. ಕೆಲವರಿಗೆ ಇದು ಆಗಿರುತ್ತೆ, ಕೆಲವರಿಗೆ ಇದು ನಡೀತಿರುತ್ತೆ, ಆ್ಯಂಡ್ ಕೆಲವರಿಗೆ ಇದು ಆಗೋದಿರುತ್ತೆ. ಸೊ ದಯವಿಟ್ಟು ಸೂಕ್ಷ್ಮತೆಯಿಂದ ಫುಲ್ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಪ್ರಥಮದಲ್ಲಿ ನಿಮಗೆ ಅದರ ಒಂದು ಭಾಗದಲ್ಲಿ ನಿಮಗೆ ಹೊಂದಾಣಿಕೆ ಆಗ್ಬೋದು, ಮಧ್ಯದಲ್ಲಿ ಹೊಂದಾಣಿಕೆ ಆಗ್ಬೋದು, ಅಥವಾ ರೀಡಿಂಗ್ಸ್ ಕೊನೆಯಲ್ಲಿ ನಿಮಗೆ ಅದರ ಒಂದು ಮಾಹಿತಿ ಸಿಗಬಹುದು. ಸೊ ಹಾಗಾಗಿ ಸಂಪೂರ್ಣವಾದ ರೀಡಿಂಗ್ಸ್ನ ನೋಡಿ, ಅದಾದ ಮೇಲೆ ನೀವು ಬೇಕಿದ್ರೆ ಬೇರೆ ಪೈಲ್ಸ್ನ ಆಯ್ಕೆ ಮಾಡ್ಕೋಬಹುದು ನಿಮ್ಮ ಇಚ್ಛೆ ಅನುಸಾರ. ಓಕೆ, ಸೊ ನಾದಾನ ಕೇಳೋಣ ಆ್ಯಂಡ್ ದೆನ್ ನಮ್ಮ ರೀಡಿಂಗ್ಸ್ನ ಶುರು ಮಾಡೋಣ. ತುಂಬ ಜನಕ್ಕೆ ಇದು ಭಯ ತಡೀತಾ ಇದೆ. ಸೊ ಆ ಭಯಗಳನ್ನು ದಯವಿಟ್ಟು ದೂರ ಮಾಡ್ಕೊಳ್ಳಿ. ಮುಂದೆ ಏನು ಹೆಜ್ಜೆ ಇಡಲಿ ಅನ್ನೋ ಭಯ, ಫ್ಯೂಚರ್ ಏನು ಅನ್ನೋದು ಭಯ, ಮಕ್ಕಳ ಬಗ್ಗೆ ಭಯ, ಫ್ಯೂಚರ್ ಬಗ್ಗೆ ಭಯ. ಸೊ ದಯವಿಟ್ಟು ಆ ಭಯಗಳನ್ನು ಪಕ್ಕಕ್ಕೆ ಇಟ್ಟು, ಯಾಕಂದರೆ ವಾಸ್ತವದಲ್ಲಿ ನೀವೇನು ಮಾಡಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಭಯದ ಪರಿಭಾಷೆ ಕೆಲವರಿಗೆ ಬೇರೆ ಬೇರೆ ಇರುತ್ತೆ. ಸೊ ಆ ಪರಿಭಾಷೆನ ಅರ್ಥ ಮಾಡ್ಕೊಳ್ಳಿ. ಪರಿಭಾಷೆಗಳಲ್ಲಿ ನಿಮ್ಮ ಭಯ ಯಾವ ಥರ ಭಯ ಇದೆ, ಸೊ ನೀವು ವಿನಾಕಾರಣ ಬೇರೆಯವರಿಂದ ಭಯ ಪಡ್ತಾ ಇದ್ದೀರಾ, ಅಥವಾ ಮೂಲತಃ ನಿಮ್ಮ ಒಳಗೆ ಭಯ ಕೂಡಿದೆಯಾ, ಅಥವಾ ಯಾವ ರೀತಿಯಲ್ಲಿ ನೀವು ಸುಮ್ಮನೆ ಭಯನ ಬಾ ಅಂತ ಕರೀತಾ ಇದ್ದೀರೋ. ಸೊ ದಯವಿಟ್ಟು ಆ ಭಯನ ನೀವು ದೂರ ಮಾಡ್ಕೊಬೇಕು, ಯಾಕಂದರೆ ನಿಮ್ಮ ಸುಂದರವಾದ ಬದುಕು ನಿಮ್ಮ ಕೈಯಲ್ಲಿದೆ. ಭಯದಿಂದ ಅದನ್ನು ಹಾಳು ಮಾಡ್ಕೋಬೇಡಿ. ಸೊ ಧೈರ್ಯದಿಂದ ಮುಂದೆ ನುಗ್ಗ್ರಿ, ಎಲ್ಲವೂ ಸಹ ನಿಮಗೆ ಸಹಾಯದಿಂದ ಬರುತ್ತೆ. ತುಂಬ ಜನಕ್ಕೆ ಇಲ್ಲಿ ಕೊರಗಿದೆ, ಯಾರೂ ನನ್ನ ಜೊತೆ ಇಲ್ಲ, ನಾನೊಬ್ಬಳೇ. ಬಟ್ ಈ ಹಿಂದೆ ಯಾರಿದ್ರು,
ಅವರ ಒಂದು ಸ್ಟ್ರೆಂತ್ ನಿಮ್ಮ ಜೊತೆ ಸದಾ ಇರುತ್ತೆ, ಆ ಎನರ್ಜಿ ಸದಾ ಇರುತ್ತೆ. ಸೊ ಯಾರೂ ಸಹ ಎನರ್ಜಿ ಇಲ್ದಲೇ ಇರೋದಿಲ್ಲ. ಸೊ ನಿಮ್ಮ ಮನಸ್ಸಿನ ದೃಢತೆಯನ್ನು ತುಂಬ ಜಾಸ್ತಿ ಸ್ಟ್ರಾಂಗ್ ಮಾಡ್ಕೊಳ್ಳಿ ಆ್ಯಂಡ್ ಮುಂದೆ ನಡೀರಿ. ಬಿಕಾಸ್ ದೇವರಾಗಲಿ ಯಾರೇ ಆಗಲಿ ಮನುಷ್ಯನಿಗೆ ಹೆಲ್ಪ್ ಮಾಡಬೇಕು ಅಂದರೆ ಮುಂಚೆ ಮನುಷ್ಯ ತನಗೆ ತಾನೇ ಸಹಾಯ ಮಾಡ್ಕೊಬೇಕು. ಯಾವ ಥರ ಸಹಾಯ? ಭಯದಿಂದ ದೂರ ಇರೋದು, ನೆಗೆಟಿವ್ ಥಾಟ್ಸಿಂದ ದೂರ ಇರೋದು, ನಕಾರಾತ್ಮಕ ಜನರಿಂದ ದೂರ ಇರೋದು, ನಕಾರಾತ್ಮಕ ಪ್ಯಾಟ್ರನ್ಸಿಂದ ದೂರ ಇರೋದು. ಎಲ್ಲ ನಕಾರಾತ್ಮಕತೆಯಲ್ಲಿ ಯಾವಾಗ ಸಕಾರಾತ್ಮಕತೆನ ನಾವು ಹುಡುಕ್ತೀವಲ್ಲ ಆವಾಗ ಎಲ್ಲವೂ ಸಹ ಅಯ್ಯೋ ಇಷ್ಟೇನಾ ಅಂತ ಅನಿಸುತ್ತೆ. ಆ್ಯಂಡ್ ಅಯ್ಯೋ ಇಷ್ಟೇನಾ ಅನಿಸಿದಾಗ ನಮಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತಲ್ಲ ಮನಸ್ಸಲ್ಲಿ, ಅದೆಲ್ಲವೂ ಸಹ ದೂರ ಆಗುತ್ತೆ ಆ್ಯಂಡ್ ನಮಗೆ ಒಂದು ಕ್ಲಿಯರ್ ದಾರಿ ಸಿಗ್ತಾ ಇರುತ್ತೆ. ತುಂಬ ಸತಿ ನಾನು ನೋಡಿದ್ದೀನಿ, ತುಂಬ ಸತ್ಯಗಳು ಕಣ್ಮುಂದೆ ನಡೆದ್ರೂ ಸಹ ಅದನ್ನು ನಿರಾಕರಿಸಿ ತುಂಬ ಜನಕ್ಕೆ ಚಾನ್ಸಸ್ನ ಕೊಟ್ಟಿರ್ತಾರೆ, ತುಂಬ ಜನಕ್ಕೆ ನಂಬಿರ್ತಾರೆ. ಬಟ್ ಅವರು ನಂಬಿಕೆ ದ್ರೋಹ ಮಾಡೋದು ಅವರ ಪರಿಭಾಷೆ. ಆದರೆ ನಿಮ್ಮ ಪರಿಭಾಷೆ ನಂಬಿಕೆಯನ್ನು ಉಳಿಸ್ಕೊಂಡು ಮುಂದೆ ನಡೀತಾ ಇಂಥ ಅಪನಂಬಿಕೆಯನ್ನು ಹರಡೋರಿಂದ ದೂರ ಇರೋದು. ಸೊ ನಾನು ನಿಮಗೆ ಕನ್ಫ್ಯೂಸ್ ಮಾಡಿಲ್ಲ ಅಂದ್ಕೊತೀನಿ. ಓಕೆ, ಸೊ ಮೊದಲನೇದಾಗಿ ಈ ಒಂದು ಪೈಲಲ್ಲಿ ಯಾರ ಒಂದು ತಿಂಗಳಿದೆ ಅಂತ ಗೊತ್ತಿಲ್ಲ. ಬರ್ತ್ಡೇ ತಿಂಗಳಾಗಿರ್ಬೋದು, ಆ್ಯನಿವರ್ಸರಿ ತಿಂಗಳ, ನೀವು ಯಾವ ಥರ ತೊಗೊಂಡಿದ್ದೀರ ನನಗೆ ಗೊತ್ತಿಲ್ಲ. ಓಕೆ, ಸೊ ನೋಡೋಣ. ಮೊದಲನೆಯ ಪೈಲಲ್ಲಿ ಯಾವುದೆಲ್ಲ ಸೆಪ್ಟೆಂಬರಲ್ಲಿ ಯಾರು ಹುಟ್ಟಿದ್ದೀರಾ ಇದು ನಿಮ್ಮ ಪೈಲ್. ಜಾನ್ವರಿಯಲ್ಲಿ ಯಾರು ಹುಟ್ಟಿದ್ದೀರಾ ಇದು ನಿಮ್ಮ ಪೈಲ್. ಅಕ್ಟೋಬರ್ ಆ್ಯಂಡ್ ನವಂಬರಲ್ಲಿ ಯಾರು ಹುಟ್ಟಿದ್ದೀರಾ ಸೊ ಇದು ನಿಮ್ಮ ಪೈಲ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಮ ರೀಡಿಂಗ್ ಶುರುವಾಗುತ್ತೆ. ಸೊ ನೋಡೋಣ. ಮೊದಲನೇದಾಗಿ ಯೂನಿವರ್ಸ್ ನಿಮಗೆ ಈ ಒಂದು ಪೈಲಿಗೆ ಜಾನ್ವರಿ, ಸೆಪ್ಟೆಂಬರ್, ಅಕ್ಟೋಬರ್ ಆ್ಯಂಡ್ ನವಂಬರ್, ಜಾನ್ವರಿ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಈ ಒಂದು ಪೈಲಿಗೆ ವಿಶೇಷವಾಗಿ ಯಾವ ಒಂದು ಮೆಸೇಜ್ ಇದೆ? ಓಕೆ, 6 ಓಕೆ. ಸೊ 866 ಇಂಪಾರ್ಟೆಂಟ್ ನಂಬರ್ಸ್ ನಿಮ್ಮದಾಗಿರ್ಬೋದು. ಸೊ ಇಲ್ಲಿ ತುಂಬ ಜನ ಅಗೇನ್ ಸ್ಟಾರ್ಟಿಂಗಲ್ಲಿ ನಾದ ನುಡಿಸ್ಬೇಕಾದ್ರೆ ನಾನು ಹೇಳಿದೆ, ಭಯಗಳಿಂದ ತುಂಬ ಜನ ಇಲ್ಲಿ ಎನರ್ಜೀಸ್ನ ಕೊಡ್ತಾ ಇದ್ದೀರಾ. ಸೊ ಆ ಭಯಗಳಿಂದ ಹೊರಗೆ ಬನ್ನಿ. ತುಂಬ ಜನಕ್ಕೆ ಇಲ್ಲಿ ದುಡ್ಡು ಕಳ್ಕೊಳ್ಳೋ ಭಯ ಇರ್ಬೋದು, ಅಥವಾ ನೀವು ತುಂಬ ಜನಕ್ಕೆ ದುಡ್ಡು ಹಂಚಿ ಭಯಗಳನ್ನು ನಿಮ್ಮ ದಾರಿಯಲ್ಲಿ ಮಾಡ್ಕೊಂಡಿರ್ಬೋದು. ಸೊ ಈ ಹಿಂದೆ ಇರೋ ಭಯಗಳನ್ನು ದೂರ ಮಾಡಬೇಕು ಅಂದರೆ ದಯವಿಟ್ಟು ನೀವು ಆ ಗೂಡಿನಿಂದ ಹೊರಗೆ ಬರಬೇಕು. ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಪಾಸ್ಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋರಿದ್ದಾರೆ, ಅಥವಾ ನಿಮ್ಮ ಅಜ್ಜ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ನಿಮ್ಮನ್ನು ಇಷ್ಟಪಡ್ತಾರೋ ಅವ್ರು ನಿಮಗೆ ಗಿಫ್ಟ್ ಕೊಡೋದಾಗಲಿ, ನಿಮ್ಮನ್ನು ಭೇಟಿ ಆಗೋದಾಗಲಿ ಇರ್ಬೋದು. ತುಂಬ ಜನಕ್ಕೆ ಇಲ್ಲಿ ರೊಮ್ಯಾಂಟಿಕ್ ಸಿಚುವೇಶನ್ಸ್ ಕೂಡ ಇದೆ. ಪ್ರಾಬಬಲಿ ನೀವು ಈ ಹಿಂದೆ ಈ ಪರ್ಸನಿಗೆ ತುಂಬ ಮಾಡಿದ್ದೀರಾ, ಕೊಟ್ಟಿದ್ದೀರಾ, ಆ್ಯಂಡ್ ಈಗ ಈ ಪರ್ಸನ್ ನಿಮಗೆ ಆ ಗಿಫ್ಟನ್ನು ಅಥವಾ ಪ್ರೀತಿನ ವಾಪಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸೊ ನಿಮ್ಮ ಭಯಗಳಿಂದ ನೀವು ನಿರ್ಧಾರಗಳನ್ನು ಮಾಡ್ದಲೇ ಸುಮ್ಮನೆ ಇರಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓ ಮೈ ಗುಡ್ನೆಸ್. 8 ಆಫ್ ಸಾರ್ಟ್ಸ್, 7 ಆಫ್ ಸಾರ್ಟ್ಸ್, 3 ಆಫ್ ಕಪ್ಸ್. ಓಕೆ, ಈ ಪೈಲ್ ತುಂಬ ಜನ ಚೀಟರ್ಸ್ನ ಡೀಲ್ ಮಾಡಿದ್ದೀರಾ. ಓಕೆ, ಸೊ ಫ್ರೆಂಡ್ಶಿಪ್ಪಲ್ಲೂ ಚೀಟರ್ಸ್ನ ನೋಡಿದ್ದೀರಾ, ಆ್ಯಂಡ್ ಪ್ರಾಬಬಲಿ ನೀವು ಯಾರನ್ನ ಇಷ್ಟಪಟ್ಟಿದ್ರೋ ಇವರು ಕೂಡ ಚೀಟರ್ ಆಗೇ ಉಳಿದುಬಿಟ್ರು. ಸೊ ನೀವು ನಿಮ್ಮ ಎನರ್ಜಿನ ತುಂಬ ಜನ ಇಲ್ಲಿ ಹುಷಾರಾಗಿ ಇಟ್ಕೋಬೇಕು. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಕೂಡ ತುಂಬ ಜನ ಪ್ರಾಬಬಲಿ ನಿಮ್ಮನ್ನು ಹರ್ಟ್ ಮಾಡೋರು ಇರ್ಬೋದು. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ತುಂಬ ಜನ ನಿಮ್ಮ ಬಗ್ಗೆ ಗಾಸಿಪ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ನಿಮ್ಮ ಸಕ್ಸಸ್ ಇರ್ಬೋದು, ಅಥವಾ ನಿಮ್ಮ ಇಂಡಿಪೆಂಡೆನ್ಸ್ ಇರ್ಬೋದು, ಅಥವಾ ನೀವು ಯಾವ ರೀತಿ ನಿಮ್ಮ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರೋ. ಸೊ ತುಂಬ ಜನ ನಿಮ್ಮ ಬಗ್ಗೆ ತಿಳ್ಕೊಂಡು ನಿಮ್ಮ ದುಡ್ಡು ಅಥವಾ ನಿಮ್ಮ ಫ್ರೆಂಡ್ಶಿಪ್ನ ಹಾಳು ಮಾಡಿ ಹೋಗಿರಬಹುದು.
ಸೊ ತುಂಬ ಜನಕ್ಕೆ ಇಲ್ಲಿ ಮೋಸಗಳು ನಡೆದಿದೆ, ಬಟ್ ಇದರಿಂದ ಜೀವನ ನಡೆಯೋದಿಲ್ಲ. ಮುಂದೆ ನೀವು ತುಂಬ ಸ್ಟ್ರಾಂಗ್ ಆಗಬೇಕು. ಫ್ರೆಂಡ್ಶಿಪ್ಪಲ್ಲಿ ತುಂಬ ಜನ ಇರ್ತಾರೆ, ಗೊತ್ತೋ ಗೊತ್ತಿಲ್ಲದೇನೋ ಯೂಸ್ ಮಾಡ್ಕೊತಾರೆ, ಗೊತ್ತೋ ಗೊತ್ತಿಲ್ಲದೇನೋ ಹೇಳಬಾರ್ದು ಅನ್ನೋದನ್ನು ಹೇಳ್ತಾರೆ, ಆ್ಯಂಡ್ ಸರಾಗವಾಗಿ ಜಾರ್ಕೊಂಡು ಹೋಗ್ತಾರೆ. ಆ್ಯಸ್ ಇಫ್ ಹೇಗಿರ್ತಾರೆ ಅಂದರೆ ಮಾರನೇ ದಿನ ಅವ್ರೇನು ಮಾಡೇ ಇಲ್ಲ ಅನ್ನೋ ಥರ ಇರ್ತಾರೆ, ಆ್ಯಂಡ್ ಅದು ಹರ್ಟ್ ಎಷ್ಟಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ, ಬೇರೆಯವರಿಗೆ. ಸೊ ಈ ರೀತಿ ಜನರಿಂದ ನೀವು ದೂರ ಇರಿ. ತುಂಬ ಜನ ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿಗಳಿರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ ಇರಬಹುದು. ತುಂಬ ಜನ ಮೋಸಗಾರರನ್ನ ನೀವು ಡೀಲ್ ಮಾಡ್ಬೋದು, ಹುಷಾರಾಗಿರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಅಥವಾ ಈ ರೀತಿ ಯಾರು ನಿಮ್ಮನ್ನು ಮೋಸ ಮಾಡಿ ಹೋಗಿದಾರಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಾಟ್ ಈಸ್ ದಿಸ್? 8, 7, 6 of swords. Okay, 6, 7, 8 of swords. 5 of swords. 5, 6, 7, 8. Okay. ಪೈಲ್ ನಂಬರ್ 1, ಯಾವ ಒಂದು ಸಿಚುವೇಶನ್ಸ್ನ ನೀವು ಬಿಟ್ಟು ಹೋಗಿದ್ದೀರಾ, ಅಥವಾ ಜನರನ್ನ ನೀವು ಬಿಟ್ಟು ಹೋಗಿದ್ದೀರಾ, ಅಥವಾ ಫ್ರೆಂಡ್ಶಿಪ್ನ ಬಿಟ್ಟು ಹೋಗಿದ್ದೀರಾ, ಮತ್ತೆ ಅದಕ್ಕೆ ಆದ್ಯತೆನ ಕೊಡಬೇಡಿ, ಇಂಪಾರ್ಟೆನ್ಸ್ನ ಕೊಡಬೇಡಿ. ನಿಮ್ಮ ಆದ್ಯತೆ ಎಲ್ಲಿರಬೇಕು ಅಂದರೆ ಏನಾರ ಹೊಸದು ಕಲಿಯೋದು, ಹೊಸ ಹಾಬೀಸ್ನ ಇಟ್ಕೊಳ್ಳೋದು, ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಖುಷಿಯಾಗಿ ಸಣ್ಣ ಸಣ್ಣ ಖುಷಿ ನಿಮಗೆ ಖುಷಿ ಕೊಡುತ್ತೆ, ಪೈಲ್ ನಂಬರ್ 1. ಸೊ ಅದನ್ನು ಹುಡುಕ್ಕೊತಾ ಹೋಗಬೇಕು. ನೀವು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಜಗಳ ಆಡೋದು ಅಥವಾ ಅವರ ಜೊತೆ ಆರ್ಗ್ಯುಮೆಂಟ್ಸಿಗಿಳೋದು, ದಯವಿಟ್ಟು ಅದನ್ನು ಮಾಡೋಕ್ಕೂ ಹೋಗಬೇಡಿ. ಅಥವಾ ನೀವು ಬೇರೆಯವರ ಒಂದು ಆರ್ಗ್ಯುಮೆಂಟ್ಸ್ ಮಧ್ಯದಲ್ಲೂ ಕೂಡ ಹೋಗಬೇಡಿ, ಯಾಕಂದರೆ ಅಲ್ಲಿ ಹೋಗೋದ್ರಿಂದ ಅದು ಇನ್ನೂ ಜಾಸ್ತಿ ಆಗುತ್ತೆ ಹೊರತು, ಆ್ಯಂಡ್ ನೀವು ಕೆಟ್ಟೋರಾಗ್ತೀರಾ ಹೊರತು ನಿಮ್ಮ ಪಾಯಿಂಟ್ ಆಫ್ ವ್ಯೂ, ನಿಮ್ಮ ಪರ್ಸ್ಪೆಕ್ಟಿವ್ ಆಗಲಿ, ನೀವೇನು ಹೇಳ್ತಾ ಇದ್ದೀರಾ ಅಥವಾ ನೀವು ಏನು ಹೇಳಿದ್ರಿ ಅದರ ಹಿಂದೆ ಇರೋ ಒಂದು ಒಳ್ಳೆತನ ಯಾರೂ ನೋಡೋದಿಲ್ಲ ಅಲ್ವಾ. ಸೊ ಇಬ್ಬರು ಆರ್ಗ್ಯೂ ಮಾಡ್ತಿದ್ರೆ ದಯವಿಟ್ಟು ಹೋಗಬೇಡಿ, ಜಗಳಗಳಿಗೂ ನೀವು ಹೋಗಬೇಡಿ, ಆರ್ಗ್ಯುಮೆಂಟ್ಸ್ಗೂ ಹೋಗಬೇಡಿ, ಆ್ಯಂಡ್ ಆದಷ್ಟು ಅದರಿಂದ ದೂರ ಇರಿ. ಸೊ ಯಾವುದನ್ನು ನೀವು ಬಿಟ್ಟು ಬಂದಿದ್ದೀರೋ ಅದನ್ನು ಮತ್ತೆ ಮೆಲ್ಕು ಹಾಕೋಕ್ಕೆ ನೋಡಬೇಡಿ. ಸೊ ಅದು ಎಕ್ಸ್ ಇರ್ಬೋದು, ಯಾರೇ ಇರ್ಬೋದು, ಅವರನ್ನು ಟ್ರ್ಯಾಕ್ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕೋದು, ಅಥವಾ ಅವ್ರು ಯಾವ ಇದರಲ್ಲಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು. ಸೊ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಜೀವನ ಆಯಿತು ಅನ್ನೋ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಪ್ರಾಬಲಿ ತುಂಬ ಜನ ನಿಮ್ಮನ್ನು ಕೆಣಕಕ್ಕೂ ನೋಡ್ಬೋದು, ಜಗಳಕ್ಕೂ ನೋಡಬಹುದು, ಆ್ಯಂಡ್ ನೀವಿಲ್ಲಿ ಗೆಲ್ಲೋದಿಲ್ಲ, ಅವ್ರು ಗೆಲ್ತಾರೆ. ಸೊ ದಯವಿಟ್ಟು ನೀವು ನಿಮ್ಮ ಕೆಲಸ ಆಯಿತು, ನೀವಾಯಿತು ನೋಡ್ಕೊಂಡು ನಡೀತಾ ಇರಿ. ಯಾಕಂದರೆ ಅವರು ಬೇಕಂತಾನೆ ನಿಮ್ಮಲ್ಲಿ ಆ ಭಾವನೆಗಳು ಹೊರಗೆ ಬರಲಿ ಅನ್ನೋದನ್ನು ಕೇಳ್ಕೊತಾರೆ. ಓಕೆ, ಅಥವಾ ಕೆಣಕ್ತಾರೆ. ಓಕೆ, ಏಸ್ ಆಫ್ ಸಾರ್ಟ್ಸ್, ಸಾರ್ಟ್ಸ್ ಎನರ್ಜಿ, ವಾವ್, ವೀಲ್ ಆಫ್ ಫಾರ್ಚ್ಯೂನ್, ಓ ವಾವ್, ಏಸ್ ಆಫ್ ಕಪ್ಸ್. ಸೊ ಯಾರೆಲ್ಲ ಜಾನ್ವರಿ ಆ್ಯಂಡ್ ಅಕ್ಟೋಬರ್, ನವಂಬರ್, ಸೆಪ್ಟೆಂಬರಲ್ಲಿ ಹುಟ್ಟಿದ್ದೀರಾ, ಸೊ ನೀವು ನಿಮ್ಮ ಲೈಫಲ್ಲಿ ತುಂಬ ಅತ್ಯುತ್ತಮವಾದ ಸಮಯನ ನೋಡ್ತಾ ಇದ್ದೀರಾ, ಆ್ಯಂಡ್ ಅದು ತುಂಬ ದೂರನೂ ಇಲ್ಲ. ನಿಮ್ಮ ಲೈಫಲ್ಲಿ ಸಾಕಷ್ಟು ಕ್ಲಾರಿಟಿ ಬರ್ತಾ ಇದೆ, ಗೊಂದಲಗಳು ದೂರ ಆಗ್ತಾ ಇದೆ, ಸಮಸ್ಯೆಗಳು ದೂರ ಆಗ್ತಾ ಇದೆ, ಎದುರಾಳಿಗಳು ದೂರ ಆಗ್ತಾ ಇದ್ದಾರೆ, ಶತ್ರುಗಳು, ಹಿತಶತ್ರುಗಳು ಎಲ್ಲರೂ ಸಹ, ಆಪ್ತಶತ್ರುಗಳು ಎಲ್ಲರೂ ಸಹ ದೂರ ಆಗ್ತಾ ಇದ್ದಾರೆ. ಸೊ ಖಂಡಿತ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆ ಟೈಮ್ ಶುರುವಾಗ್ತಾ ಇದೆ. ನಿಮ್ಮ ಲೈಫಲ್ಲಿ ಹೊಸ ಪ್ರೀತಿ ಬರೋದಾಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಹೊಸ ಕೆರಿಯರ್ ಆಗಿರಬಹುದು, ಅಥವಾ ಒಂದು ಹೊಸ ನೂತನವಾದ ಒಂದು ಸಮಯ ನಿಮಗೋಸ್ಕರ ಕಾಯ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಸೊ ಸಾಕಷ್ಟು ಒಳ್ಳೆ ಸಮಯ ನಿಮ್ಮದಾಗಲಿದೆ, ಆ್ಯಂಡ್ ಅದು ತುಂಬ ಅತಿ ಶೀಘ್ರವಾಗಿ ಒಂದು ತಿಂಗಳು ಹಾಗೂ ಒಂದು ವೀಕ್ ಟೈಮ್ ಇದೆ. ಸೊ ಅಲ್ಲಿ ನಿಮ್ಮ ಟೈಮ್ ತುಂಬ ಚೆನ್ನಾಗಿ ಶುರುವಾಗ್ತಾ ಇದೆ. ಓಕೆ, High Priest, the Hierophant, oh my goodness, Emperor, 9 of Swords. ಪೈಲ್ ನಂಬರ್ 1, ಯಾರಿರು ಈ ಒಂದು ಕಾರ್ಡ್ ಪೈಲ್ನ ಚಾಯ್ಸ್ ಇದೆ ಅಲ್ಲ, ಜನವರಿ, ಸೆಪ್ಟೆಂಬರ್, ಅಕ್ಟೋಬರ್ ಆ್ಯಂಡ್ ನವಂಬರ್, ನೀವು
ದಯವಿಟ್ಟು ಯಾರ ಮೇಲೇನೂ ಡಿಪೆಂಡ್ ಆಗಬೇಡಿ, ಯಾರಿಗೋಸ್ಕರನೂ ಕಾಯಬೇಡಿ. ಓಕೆ, ಅದು ಅಡ್ವೈಸ್ ಇರ್ಬೋದು, ಅದು ಏನೇ ಇರ್ಬೋದು. ನೀವು ಯಾರನ್ನ ನಂಬ್ತಾ ಇದ್ದೀರೋ, ಯಾರು ನಿಮ್ಮ ಬಿಲೀಫ್ ಸಿಸ್ಟಮ್ ಇದ್ದಾರೋ ನನಗೆ ಗೊತ್ತಿಲ್ಲ. ಪ್ರಾಬಬಲಿ ನೀವು ಯಾರನ್ನೋ ತುಂಬ ನಂಬ್ತೀರಾ. ಅದು ನಿಮ್ಮ ಫಾದರ್ ಫಿಗರ್ ಆಗಿರ್ಬೋದು, ಅಥವಾ ಅಥಾರಿಟಿಯಲ್ಲಿರೋರಾಗಿರ್ಬೋದು, ಅಥವಾ ಯಾರೋ ಇರ್ಬೋದು. ಏನೋ ದಯವಿಟ್ಟು ನಿಮ್ಮ ಲೈಫಲ್ಲಿ ಏನೋ ಈ ಪೈಲಲ್ಲಿ ಸ್ಟಕ್ ಎನರ್ಜಿ ಬಹಳ ಇದೆ. ಪ್ರಾಬಬಲಿ ನೀವು ಈ ಹಿಂದೆ ಅಡ್ವೈಸ್ ತೊಗೊಂಡಿದ್ದೀರಾ, ಅಥವಾ ಏನೋ ಒಂದನ್ನು ತೊಗೊಂಡಿದ್ದೀರಾ, ಅದನ್ನು ನೀವು ಪಾಲಿಸ್ತಾ ಇಲ್ಲ, ಜಸ್ಟ್ ನೀವು ಅದನ್ನು ಹಿಡಿದಿಟ್ಕೊಂಡಿದ್ದೀರಾ. ಆ್ಯಂಡ್ ಫೈನಲಿ ನೀವು ಇದರಿಂದ ಹೊರಗೆ ಬರೋ ಟೈಮ್ ಬರುತ್ತೆ. ಆದರೂ ಸಹ ನೀವು ಅದೇ ರೀತಿಯಲ್ಲಿ ಸ್ಟಕ್ ಆಗಿದ್ರೆ ಕಷ್ಟ ಇರದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಆದಷ್ಟು ಬೇಗ ಯಾವ ಕೆಟ್ಟ ನೆಗೆಟಿವ್ ಚಾಯ್ಸಸ್ ಇದೆಯೋ, ಅಥವಾ ನೆಗೆಟಿವ್ ಸಿಚುವೇಶನ್ ಇದೆಯೋ, ತುಂಬ ಕ್ವಿಕ್ಕಾಗಿ ಅದರಿಂದ ನೀವು ಹೊರಗೆ ಬರಬೇಕಾಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಈ ಪೈಲಿಗೆ ಸಾಕಷ್ಟು ಜನರಿಗೆ ಇಲ್ಲಿ ನೀವು ಯಾರ ಬಗ್ಗೆನಾರ ತಿಳ್ಕೊಬೇಕು ಅಂದರೆ ದಯವಿಟ್ಟು ಒಂದು ಅಡ್ವೈಸ್ ಅಥವಾ ಮಾರ್ಗದರ್ಶನ ತಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಇದು ಥರ್ಡ್ ಪಾರ್ಟಿ ಇಶ್ಯೂಸ್ ಇರಬಹುದು ಆ್ಯಂಡ್ ಫ್ಯಾಮಿಲಿ ಇಶ್ಯೂಸ್ ಇರಬಹುದು. ಆ್ಯಂಡ್ ನೀವೇನಾರ ಈ ಅಡ್ವೈಸ್ ಮೇಲೆ ನಡಿಲಿಲ್ಲ ಅಂದರೆ ನಾಳೆ ಒಂದಿನ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋರು ಆ್ಯಂಡ್ ನಿಮ್ಮ ಲೈಫನ್ನು ಹಾಳು ಮಾಡೋರು ತುಂಬ ಜನ ಇರ್ತಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. Oh my God. High priest and high priestess card. ನಿಮಗೆ ಇಲ್ಲಿ ಸಾಕಷ್ಟು ಜನ ಅಗೇನ್ 10 ಮೂರು ಸತಿ ಬಂದಿದೆ. ಆ್ಯಂಡ್ ಇಲ್ಲೂ ಸಹ ಡಬಲ್ 10 ಇದೆ. ಸೊ 10 ವೀಲ್ ಆಫ್ ದ ಫಾರ್ಚ್ಯೂನ್, 10 ಆಫ್ ಪೆಂಟಕಲ್ಸ್ ಆ್ಯಂಡ್ 10 ಆಫ್ ಕಪ್ಸ್. ಈ ಕಾರ್ಡ್ಸ್ ನಿಮ್ಗೇನು ಹೇಳ್ತಾ ಇದೆ ಅಂದರೆ, ನೀವು ಒಂದು ಹೊಸ ಬದುಕನ್ನು ಕಟ್ಕೊಳ್ಳೇಬೇಕು, ನೀವು ರಿಸ್ಕ್ ತೊಗೊಳ್ಳೇಬೇಕು ಮುಂದೆ ನಡೆಯೋದಕ್ಕೆ. ನೀವು ಇದೇ ಥರ ಸ್ಟಕ್ ಎನರ್ಜಿಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಅಡ್ವೈಸ್ ತೊಗೊತೀರಾ, ಗೈಡೆನ್ಸ್ ತೊಗೊತೀರಾ, ಆ್ಯಂಡ್ ನೀವು ನಿಂತ ಜಾಗದಲ್ಲಿ ನಿಂತ್ಕೊತೀರಾ ಅಂದರೆ ಅದರಷ್ಟು ದೊಡ್ಡತನ ಯಾವುದೂ ಇಲ್ಲ. ಸೊ ದಯವಿಟ್ಟು ನೀವಿರೋ ಜಾಗನ ಸ್ವಲ್ಪ ನಿಮ್ಮ ಹೇಳ್ತಾರಲ್ಲ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ಅಂತ, ದಯವಿಟ್ಟು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ. ಪೈಲ್ ನಂಬರ್ 1 ಯಾರು ಈ ಒಂದು ಪೈಲ್ನ ಚಾಯ್ಸ್ ಮಾಡಿದ್ದೀರಾ. ಓಕೆ, ಸೊ ನಿಮ್ಮ ಲೈಫಲ್ಲಿ ಸಾಕಷ್ಟು ಗೊಂದಲಗಳಿದೆ, ಸಾಕಷ್ಟು ಸತಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ, ಕಮ್ಯುನಿಕೇಷನ್ ಸಿಗ್ತಾ ಇದೆ, ಯಾವುದನ್ನು ನೀವು ಬಿಟ್ಟು ಮುಂದೆ ನಡಿಬೇಕು ಅನ್ನೋದು, ಯಾವ ಚಾಯ್ಸಸ್ನ ಮಾಡಬಾರ್ದು ಅನ್ನೋದು ಕೂಡ ನಿಮಗೆ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ದಯವಿಟ್ಟು ಅದ್ರ ಪ್ರಕಾರ ಡಿಸಿಷನ್ಸ್ನ ತಗೊಳ್ಳಿ ಅನ್ನೋದು ಹೇಳ್ತಾ ಇದ್ದಾರೆ. ಸಮ್ಮನ್ ಈಸ್ ಲಿವಿಂಗ್ ಯುವರ್ ಲೈಫ್. ಎಕ್ಸಾಕ್ಟ್ಲಿ, ನಿಮ್ಮ ಲೈಫಿಂದ ಯಾರೋ ಒಬ್ಬರು ಹೊರಗೆ ಹೋಗ್ತಾ ಇದ್ದಾರೆ. ಬಟ್ ಅವ್ರು ಹೊರಗೆ ಹೋಗೋದ್ರಿಂದ ನಿಮ್ಮ ಲೈಫಲ್ಲಿ ಸಕ್ಸಸ್ ಬರ್ತಾ ಇದೆ. ಆ್ಯಂಡ್ ಖಂಡಿತ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಯುವರ್ ಸಿಚುವೇಶನ್ ಈಸ್ ಓವರ್. ದಯವಿಟ್ಟು ನಿಮ್ಮ ಲೈಫಿಂದ ಯಾರೆಲ್ಲ ಹೋಗಬೇಕು ಅಂತಿದ್ದಾರೋ ಅವರನ್ನು ಹೋಗೋದಕ್ಕೆ ಬಿಡಿ. ಯಾಕಂದರೆ ಅವರು ಪ್ರಾಬಬಲಿ ನಿಮ್ಮ ಸಕ್ಸಸ್ನ, ನಿಮ್ಮ ಖುಷಿನ, ನಿಮ್ಮ ಜರ್ನಿನ ಅಪ್ರಿಷಿಯೇಟ್ ಮಾಡ್ದಲೇ ಇರಬಹುದು. ಸೊ ದಯವಿಟ್ಟು ಅವರನ್ನು ಬಿಟ್ಬಿಡಿ. ಯಾಕಂದರೆ ಅವ್ರದ್ದೇ ಒಂದು ಬೇರೆ ಪರ್ಸ್ಪೆಕ್ಟಿವ್ ಇರುತ್ತೆ ನಿಮ್ಮನ್ನು ನೋಡೋದು, ಆ್ಯಂಡ್ ನೀವು ಅವರನ್ನು ನೋಡೋದೇ ಒಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ದಯವಿಟ್ಟು ಯಾರೆಲ್ಲ ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾರೋ ಹೋಗಲಿ. ಅದರಿಂದ ನಿಮ್ಮ ಲೈಫಲ್ಲಿ ನೆಗೆಟಿವ್ಗೆ ಜಾಗ ಇರೋದಿಲ್ಲ ಆ್ಯಂಡ್ ಪಾಸಿಟಿವ್ಗೆ ಜಾಗ ಇರುತ್ತೆ. ಎಸ್, ಬರ್ತ್ ಆ್ಯಂಡ್ ಕನ್ಸೆಪ್ಷನ್ಸ್, ಮಕ್ಕಳಾಗಬಹುದು, ಅಥವಾ ನೀವು ಹೊಸ ಬಿಸ್ನೆಸ್ ಶುರು ಮಾಡ್ಬೋದು, ಹೊಸ ಜಾಬ್, ಕೆರಿಯರ್ ಎಲ್ಲ ಹೊಸದು. ಓಕೆ, ಯಂಗರ್ ಮ್ಯಾನ್ ಆ್ಯಂಡ್ ಅಗೇನ್ ಬರ್ತ್ ನ್ಯೂಸ್ ಆ್ಯಂಡ್ ಬರ್ತ್ ಆಫ್ ಬಿಸ್ನೆಸ್ ಆರ್ ಆನ್ ಆಪರ್ಚುನಿಟಿ. ಈ ಯಂಗರ್ ಮ್ಯಾನ್,
ಸೊ ಪ್ರಾಬಲಿ ನಿಮ್ಮ ಲೈಫಲ್ಲಿ ನಿಮಗಿಂತ ವಯಸ್ಸಲ್ಲಿ ಚಿಕ್ಕವರಿಂದ ಪ್ರಾಬಲಿ ನಿಮ್ಮ ಲೈಫಲ್ಲಿ ಡಿಫ್ರೆನ್ಸಸ್ ಬರ್ತಾ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ಟೈಮ್ ಬರ್ತಾ ಇದೆ. ಸೊ ಈ ಪರ್ಸನ್ ನಿಮ್ಮನ್ನು ಒಂದು ಒಳ್ಳೆ ಜಾಬು ಅಥವಾ ನಿಮಗೆ ಒಂದು ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ತರಬಹುದು. ಆ್ಯಂಡ್ ಇವ್ರು ಬರೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ. ಅಥವಾ ಎಂಗರ್ ಮ್ಯಾನ್, ಇವ್ರ ಜೊತೆ ರಿಲೇಷನ್ಶಿಪ್ಪಿಂದ ನಿಮಗೆ ಎಲ್ಲ ಒಳ್ಳೆಯದಾಗ್ತಾ ಇದೆ. ನಿಮ್ಮ ಹೆಲ್ತ್ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಏರುಪೇರು ನಡೀತಾ ಇರ್ಬೋದು, ಅಥವಾ ಸೆಕ್ಷುಲಿ ನಿಮಗೇನಾರ ಒಂದು ಡಿಸೀಸ್ ಇದ್ದರೆ ಅಥವಾ ನಿಮಗೇನಾರ ಕಷ್ಟ ಆಗ್ತಾ ಇದ್ದರೆ, ಸೊ ಅಲ್ಲೂ ಸಹ ನಿಮಗೆ ಹೆಲ್ತ್ ವೈಸ್ ಚೆನ್ನಾಗಿ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಡಿಸ್ಕ್ಲೇಮರ್, ಇಟ್ಸ್ ಅ ಡಿಸ್ಕ್ಲೇಮರ್. ಓಕೆ, ಸೊ ನಿಮ್ಮ ಸೆಕ್ಷುವಲ್ ಮ್ಯಾಟರ್ಸಲ್ಲಿ ನಿಮ್ಗೆ ಏನಾರ ಕಷ್ಟ ಆಗ್ತಾ ಹೆಲ್ತ್ ವೈಸ್ ಏನಾರ ಕಷ್ಟ ಆಗ್ತಾ ಇದ್ದರೆ ಅದೆಲ್ಲ ಹೀಲ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಸಾಕಷ್ಟು ಸೆಲೆಬ್ರೇಷನ್ಸ್ ನಡೀತಾ ಇದೆ, ನೀವು ಪಾರ್ಟಿಗೆ ಹೋಗ್ತೀರಾ, ಖುಷಿಯಾಗಿರ್ತೀರಾ, ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೊಳ್ಳೆ ಗುಡ್ ನ್ಯೂಸ್ನ ನೀವು ಕೇಳ್ತಾ ಇದ್ದೀರಾ. ಓಕೆ, ಪೈಲ್ ನಂಬರ್ 1, ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ಯಾರು ಬರ್ತಡೇ ಈ ಒಂದು ಮಂತಲ್ಲಿ ಇದೆಯಲ್ಲ, ನೀವು ದಯವಿಟ್ಟು ಫೋಕಸ್ ಮಾಡಿ ನಿಮ್ಮ ಸಕ್ಸಸ್ ಎಲ್ಲಿದೆ, ನಿಮ್ಮ ಗೋಲ್ಸ್ ಎಲ್ಲಿದೆ, ನೀವು ಯಾರ ಜೊತೆ ಇದ್ದರೆ ಎಲ್ಲಿದ್ದರೆ ಸೆಕ್ಯೂರ್ ಆಗಿರ್ತೀರಾ, ಖುಷಿಯಾಗಿರ್ತೀರಾ ಅನ್ನೋದ್ರ ಮೇಲೆ ಗಮನ ಕೊಡಿ. ಯಾರು ನಿಮ್ಮ ಜೊತೆ ಇದ್ದಾರೋ, ನಿಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೋ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೋ ಅಥವಾ ನಿಮ್ಮನ್ನು ಡಿಮೋಟಿವೇಟ್ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ಆ್ಯಂಡ್ ಇನ್ನೊಂದು, ಡು ನಾಟ್ ಬಿ ಟೆಂಪ್ಟೆಡ್ ಟು ಲೋವರ್ ಯುವರ್ ಸ್ಟ್ಯಾಂಡರ್ಡ್ಸ್. ಅಂದರೆ ನಿಮ್ಮ ಪ್ರತಿಭೆ ಅಥವಾ ನಿಮ್ಮ ಒಂದು ಸ್ಟ್ಯಾಂಡರ್ಡ್, ಅಂದರೆ ನೀವೊಂದು ಎತ್ತರದಲ್ಲಿ ಬೆಳೆದಿರ್ತೀರ ಆ್ಯಂಡ್ ತುಂಬ ಈಸಿಯಾಗಿ ಯಾರೂ ಬೆಳೆಯೋದಿಲ್ಲ. ಓಕೆ, ಸೊ ನಾನು ಈಗಲೂ ಸಹ ತುಂಬ ಯೂಟ್ಯೂಬಲ್ಲಿ ಎಲ್ಲ ನೋಡ್ತೀನಿ, ತುಂಬ ಜನ ತುಂಬ ಕಷ್ಟಪಡ್ತಾರೆ, ಪ್ರತಿದಿನ ಏನೋ ಒಂದು ಕಂಟೆಂಟ್ನ ಹುಡುಕ್ತಾರೆ ಆ್ಯಂಡ್ ತುಂಬ ಚೆನ್ನಾಗೂ ಇರುತ್ತೆ, ಆ್ಯಂಡ್ ಅದಕ್ಕೆ ಯಾರೂ ಲೈಕ್ಸ್ ಕೊಡೋದಿಲ್ಲ. ಆ್ಯಂಡ್ ತುಂಬ ಕಡೆ ನಾನು ನೋಡ್ತೀನಿ ಕೆಟ್ಟದಾಗಿ ಬೈತಾರೆ, ಕೆಟ್ಟದಾಗಿ ಮಾತಾಡ್ತಾರೆ, ಆ್ಯಂಡ್ ಏನೋ ಒಂದು ಹಾಕಿರ್ತಾರೆ ಆ್ಯಂಡ್ ಅದಕ್ಕೆ ವ್ಯೂಸ್ ಜಾಸ್ತಿ ಇರುತ್ತೆ. ಸೊ ನಾವು ಎಲ್ಲಿ ನಮ್ಮ ಟೈಮ್ನ ಸ್ಪೆಂಡ್ ಮಾಡಬೇಕು, ಯಾರ ಕಡೆ ಟೈಮ್ನ ಸ್ಪೆಂಡ್ ಮಾಡಬೇಕು, ಆ್ಯಂಡ್ ಇನ್ನೊಂದು ಕಡೆ ಭಯಗಳನ್ನು ಹುಟ್ಟಿಸ್ತಾ ಇರ್ತಾರೆ. ಸೊ ಆ ಭಯನೇ ಅವರ ಒಂದು ಬಂಡವಾಳ ಆಗಿರುತ್ತೆ. ಸೊ ಎಲ್ಲವೂ ಸಹ ನೀವು ತಪ್ಪು ಇದಕ್ಕೆ ಎನರ್ಜೀಸ್ನ ಕೊಡಬೇಡಿ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಏನೋ ಒಂದು ಮಾಡೋದ್ರಿಂದ ಏನೋ ಒಂದು ಆಗುತ್ತೆ ಅಂತ. ಓಕೆ, ಸೊ ನಾನು ಅದನ್ನು ವಿಸ್ತಾರವಾಗಿ ಹೇಳೋ ಹಾಗಿಲ್ಲ, ಯಾಕಂದರೆ ಐ ಕ್ಯಾನ್ ಡೂ ಇಟ್. ಇಟ್ಸ್ ಅ ಡಿಸ್ಕ್ಲೇಮರ್ ಫಾರ್ ಅದರ್ಸ್ ಆಲ್ಸೋ. ಬೇರೆಯವ್ರಿಗೂ ಅದು ಡಿಸ್ಕ್ಲೇಮರ್ ಆಗಿರುತ್ತೆ, ಸೊ ನನಗೂ ಒಂದು ಡಿಸ್ಕ್ಲೇಮರ್ಸ್ ಇರುತ್ತೆ. ಓಕೆ, ಸೊ ಈವನ್ ಐ ಹ್ಯಾವ್ ಟು ಫಾಲೋ ಸಮ್ ಡಿಸ್ಕ್ಲೇಮರ್ಸ್ ವೆನ್ ಐ ಆಮ್ ಗಿವಿಂಗ್ ಡಿಸ್ಕ್ಲೇಮರ್ಸ್ ಅಲ್ವಾ. ಸೊ ದಯವಿಟ್ಟು ನೀವು ಏನು ಮಾಡಬೇಕು ಅಂತಿದ್ದೀರೋ ನಿಮ್ಮ ಘನತೆನ ಎಲ್ಲೂ ಸಹ ಕಮ್ಮಿ ಮಾಡ್ಕೊಬೇಡಿ. ಓಕೆನಾ, ನಿಮ್ಮ ಪ್ರತಿಷ್ಠೆ ಆಗಿರ್ಬೋದು, ಏನೇ ಇರ್ಬೋದು, ಅದನ್ನು ನೀವು ಕಷ್ಟಪಟ್ಟು ಅದನ್ನು ಸಂಪಾದನೆ ಮಾಡಿರ್ತೀರ. ಸೊ ಅದನ್ನು ಯಾರೋ ಒಬ್ಬರು ಏನೋ ಹೇಳ್ತಾರೆ ಅಂತ ದಯವಿಟ್ಟು ಅದನ್ನು ಮಾಡೋಕ್ಕೂ ಹೋಗಬೇಡಿ ಆ್ಯಂಡ್ ಕೇಳೋಕ್ಕೂ ಹೋಗಬೇಡಿ. ನಿಮಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡಿ. ಓಕೆ, ತುಂಬ ಜನ ನೀವು ಸಕ್ಸಸ್ಸಲ್ಲಿದ್ದೀರಾ ಅಥವಾ ನೀವು ಒಳ್ಳೆ ಜಾಗದಲ್ಲಿದ್ದೀರಾ ಅಥವಾ ನಿಮ್ಮ ಒಳ್ಳೆ ಫ್ಯಾಮಿಲಿ ಇದೆ, ಎಲ್ಲ ಇದೆ ಅಂತ ಅದನ್ನು ಕಿತ್ಕೊಳ್ಳೋಕ್ಕೂ ನೋಡ್ಬೋದು, ಅದನ್ನು ಹಾಳು ಮಾಡೋಕ್ಕೆ ನೋಡ್ಬೋದು. ಸೊ ತುಂಬ ಹುಷಾರಾಗಿರಿ. ಓಕೆ, 10 ಬಂದೇ ಬಿಡ್ತು. ಇನ್ನು ಕೆಲವರಿಗೆ ಇಲ್ಲಿ ತುಂಬ ಜನ ನಿಮಗೆ ಒಂದು ಸತಿ ಹೇಳ್ತಾರೆ ನನಗೆ ರಿಲೇಷನ್ಶಿಪ್ ಬೇಕು, ಇನ್ನೊಂದು ಸತಿ ಹೇಳ್ತಾರೆ ಬೇಡ, ಒಂದು ಸತಿ ಫ್ಯಾಮಿಲಿ ಬೇಕು ನಿಮ್ಮ ಜೊತೆ ಅಂತಾರೆ, ಇನ್ನೊಂದು ಸತಿ ಬೇಡ, ನಿಮ್ಮನ್ನು ಒಂದು ವೇಟಿಂಗ್ ಗೇಮಲ್ಲಿ ಇಟ್ಟಿರ್ತಾರೆ, ಅಥವಾ ನಿಮ್ಮನ್ನು ಬೇಕು ಅಂತಲೇ ಇಂಪಾರ್ಟೆಂಟ್ ಫೀಲ್ ಮಾಡಿಸ್ತಾರೆ, ಆಮೇಲೆ ನೀವು ಯಾರೂ ಅಲ್ಲ ಅಂತ ಫೀಲ್ ಮಾಡಿಸ್ತಾರೆ. ಸೊ ಇಂಥವರಿಂದ ನೀವು ದೂರ ಇರಬೇಕು ಆ್ಯಂಡ್ ನಿಮ್ಮ ಬದುಕನ್ನು ಕಟ್ಕೊಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಫ್ ಅಟ್ ಆಲ್ ನೀವು ಮ್ಯಾರಿಡ್ ಪರ್ಸನ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಕಡೆ ಗಮನ ಕೊಡಿ.
ಇನ್ಸ್ಟೆಡ್ ಆಫ್ ಯಾರೋ ಬೇರೆ ಒಬ್ಬ ಥರ್ಡ್ ಪರ್ಸನ್ ಯಾರು ನಿಮ್ಮನ್ನು ಏನೋ ಅವರ ಟೈಮ್ಗೆ ವ್ಯಾಲ್ಯೂ ಇದೆ ಬಟ್ ನಿಮ್ಮ ಟೈಮಿಗೆ ವ್ಯಾಲ್ಯೂ ಇಲ್ಲ, ಅವರ ಎಮೋಷನ್ಸ್ಗೆ ವ್ಯಾಲ್ಯೂ ಇದೆ ನಿಮ್ಮ ಎಮೋಷನ್ಸ್ಗೆ ವ್ಯಾಲ್ಯೂ ಇಲ್ಲ, ಏನೋ ನಾನು ಬಂದಿದ್ದೀನಿ ಅಂದಮೇಲೆ ನೀವು ಸಮಯ ತೆಗಿಬೇಕು ಅನ್ನೋರಿಗೆ ನೀವು ವ್ಯಾಲ್ಯೂ ಕೊಡಬೇಕು ಅನ್ನೋದೇನೂ ಇಲ್ಲ. ನಿಮ್ಮ ಲೈಫಲ್ಲಿ ಏನು ವ್ಯಾಲ್ಯೂ ಇದೆಯೋ ಅದನ್ನು ವ್ಯಾಲ್ಯೂ ಮಾಡೋದನ್ನು ಕಲೀರಿ. ಓಕೆ, ಈ ಪರ್ಸನ್ ಡಿಸೈಡು ಮಾಡ್ತಾ ಇಲ್ಲ ಆ್ಯಂಡ್ ಡಿಸೈಡ್ ಮಾಡಾದ್ಮೇಲೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಆ್ಯಂಡ್ ದೇ ವಾಂಟ್ ಯು ಟು ಡೂ ಎವ್ರಿಥಿಂಗ್. ನೀವೆಲ್ಲ ಮಾಡಬೇಕು, ಅವ್ರ ಪಾಲಿಗೆ ಎಲ್ಲವನ್ನೂ ನೀವೇ ಮಾಡಬೇಕು ಅನ್ನೋದು. ಮೆಸೇಜ್ ಕೂಡ ನೀವೇ ಮಾಡಬೇಕು, ಕಾಲ್ ಕೂಡ ನೀವೇ ಮಾಡಬೇಕು, ಎಲ್ಲವೂ ಸಹ ನೀವೇ ಮಾಡಿದ್ರಿ ಅಂದರೆ ಅವ್ರೇನು ಮಾಡ್ತಾರೆ ರಿಲೇಷನ್ಶಿಪ್ಪಲ್ಲಿ. ಸೊ ದಯವಿಟ್ಟು ನಿಮ್ಮ ಲೈಫಲ್ಲಿ ಇಂಥ ಪರ್ಸನ್ ಇದ್ದರೆ ನಿಮ್ಮ ಗುರಿನ ನೀವು ಬಿಡ್ದಲೆ, ದಯವಿಟ್ಟು ನಿಮ್ಮ ಘನತೆನ ಕಮ್ಮಿ ಮಾಡ್ಕೊಂಡಲೆ ನಿಮ್ಮ ಲೈಫಲ್ಲಿ ನೀವು ಖುಷಿಯಾಗಿರಿ. ನಂಬರ್ 1, ನಿಮ್ಮ ಕೆರಿಯರ್ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ನಿಮ್ಮ ಕೆರಿಯರ್ ನೋಡಿ, ಗುಡ್ ಥಿಂಗ್ಸ್ ಟು ಕಮೆನ್ಸ್, 7 ಹಾರ್ಸಸ್, ಲೀಡಿಂಗ್ ದ ಪಾತ್, ಬ್ಲೆಸ್ಸಿಂಗ್ಸ್ ಆಫ್ ಸನ್ ಗಾಡ್. ಸೂರ್ಯನ ಆರಾಧನೆ ತುಂಬ ಇಂಪಾರ್ಟೆಂಟ್ ಇದೆ ಈ ಒಂದು ಪೈಲಿಗೆ. ಸೂರ್ಯನಿಗೆ ಅನ್ನು ಅರ್ಪಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಪೈಲಿಗೆ. ಸೊ ಆದಿತ್ಯ ಹೃದಯ ಸ್ತೋತ್ರನ ಕೇಳಿ ದಿನ ಬೆಳಗ್ಗೆ ಎದ್ದಿದ ತಕ್ಷಣ ಸೊ ಕಂಪ್ಲೀಟಾಗಿ ನಿಮ್ಮ ಪರ್ಸ್ಪೆಕ್ಟಿವ್, ನಿಮ್ಮ ಫ್ರೆಶ್ನೆಸ್ ಎಲ್ಲವೂ ಕೂಡ ಪಾಸಿಟಿವ್ ಆಗುತ್ತೆ. ಓಕೆ, ಸೊ abundance in spiritual wealth, renewed passion and generosity. ಸೊ ಪ್ರಾಬಬಲಿ ನೀವು ನಿಮ್ಮ ಫ್ಯೂಚರಲ್ಲಿ ಇನ್ನೂ ಚೆನ್ನಾಗಿರ್ತೀರಾ, ನೀವು ಸ್ಪಿರಿಚುವಲಲ್ಲಿ ತುಂಬ ಸ್ಟ್ರಾಂಗ್ ಆಗ್ತೀರಾ ಆ್ಯಂಡ್ ಎಲ್ಲವನ್ನೂ ಸಹ ತುಂಬ ಖುಷಿಯಿಂದ ಮಾಡ್ತೀರಾ. ಯುನೋ ಜನರಾಸಿಟಿ ಅಂದರೆ ನಿಮ್ಮಲ್ಲಿ ಏನಿದೆ, ವಿದ್ಯೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅಥವಾ ಏನೋ ಒಂದು ಕಲೆ ಇರ್ಬೋದು, ಅದನ್ನು ಹಂಚಿ ನೀವು ಇನ್ನೂ ಜಾಸ್ತಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೀರಾ. ಓಕೆ, ಸೊ ಯಾರೆಲ್ಲ ಇಲ್ಲಿ ಲವ್ವಲ್ಲಿದ್ದಾರೆ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿದ್ದಾರೆ ಅವ್ರಿಗೇನು ಬ್ಲೆಸ್ಸಿಂಗ್ಸ್ ಇದೆ? ಓ ಮೈ ಗುಡ್ನೆಸ್. ಓಕೆ, ಪ್ಯಾರೆಟ್ ಕಪಲ್. ಸೊ ಎಂಟರ್ಟೈನ್ಮೆಂಟ್, ಮ್ಯೂಸಿಕ್, ಸ್ಮೂತಿಂಗ್ ಮೈಂಡ್, ರೊಮ್ಯಾನ್ಸ್ ಆ್ಯಂಡ್ ಪ್ಯಾಷನ್. ಸೊ ಪ್ರಾಬಬಲಿ ಈ ಪೈಲಿಗೆ ತುಂಬ ಜನ ನಿಮ್ಮ ಸೋಲ್ಮೇಟ್ಸ್ ನಿಮಗೆ ಸಿಗಬಹುದು, ಮದುವೆ ಆಗಬಹುದು ಆ್ಯಂಡ್ ಯುನೋ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿರೋರು ಕೂಡ ಇಲ್ಲಿ ಮದುವೆ ಆಗೋ ಸಾಧ್ಯತೆಗಳು ಇದೆ. ಆ್ಯಂಡ್ ಇಫ್ ಅಟ್ ಆಲ್ ನೀವು ಸಪ್ರೇಷನಲ್ಲಿದ್ದರೆ ಅಂದರೆ ನೀವು ಕೂಡಿ ಮತ್ತೆ ಚೆನ್ನಾಗಿರೋದು ಇದಿದೆ. ಆ್ಯಂಡ್ ಮ್ಯೂಸಿಕ್ ಇಂಪಾರ್ಟೆಂಟ್ ಇದೆ ಇಲ್ಲಿ, ಎಂಟರ್ಟೈನ್ಮೆಂಟ್ ಇಂಪಾರ್ಟೆಂಟ್ ಇದೆ. ಸೊ ಪ್ರಾಬಬಲಿ ನೀವು ಯುನೋ ಕೆರಿಯರ್ ಮೇಲೆ ಫೋಕಸ್ನ ಕಳ್ಕೊಂಡಲ್ಲೇ ಈವನ್ ನಿಮ್ಮ ಪರ್ಸ್ನಲ್ ಇದರಲ್ಲೂ ನಿಮ್ಮ ಫೋಕಸ್ನ ಇಟ್ಕೊತೀರಾ. ಯು ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಇಟ್ ಲಾಟ್ ಅಂತ ಬರ್ತಾ ಇದೆ. ನಿಮ್ಮ ಫ್ಯೂಚರ್ ಬ್ಲೆಸ್ಸಿಂಗ್ಸ್ ಏನಿದೆ? ಓ ಮೈ ಗುಡ್ನೆಸ್, ನಿಮ್ಮ ಫ್ಯೂಚರ್ ಬ್ಲೆಸ್ಸಿಂಗ್ಸ್ ಇಸ್ ಲೋಟಸ್, ಫ್ಯಾಮಿಲಿ ಟೈಮ್ಸ್ ಆ್ಯಂಡ್ ಹ್ಯಾಪಿನೆಸ್, ಪಾರ್ಟಿಂಗ್ ಟೈಮ್ಸ್ ಅಹೆಡ್, ಅಬಂಡೆನ್ಸ್, ನ್ಯೂ ಹೋಪ್ಸ್, ಪಾಸಿಬಿಲಿಟಿ. ಸೊ ಈ ಒಂದು ಪೈಲಿಗೆ ಹೊಸ ಮನೆ ತಗೊಳ್ಳೋ ಚಾನ್ಸಸ್ ಬಹಳ ಇದೆ. ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದು, ಏನೋ ಅಥವಾ ಫ್ಯಾಮಿಲಿಯಲ್ಲಿ ಏನೋ ಒಂದು ಒಳ್ಳೆಯದಾಗೋದು, ಅಥವಾ ಕೆರಿಯರಲ್ಲಿ ಏನೋ ಒಂದು ಅದನ್ನು ಏನೋ ಸೆಲೆಬ್ರೇಟ್ ಮಾಡೋದು. ಆ್ಯಂಡ್ ಸಾಕಷ್ಟು ಅಬಂಡೆನ್ಸ್ ಇದೆ ನಿಮ್ಮ ಲೈಫಲ್ಲಿ. ಏನೋ ಅಗೇನ್ ಅಬಂಡೆನ್ಸ್ ಪರಿಭಾಷೆ ಬೇರೆ ಬೇರೆ ಇರುತ್ತೆ. ಕೆಲವರಿಗೆ ಹೊಸ ಮನೆ ತೊಗೊಂಡ್ರೆ ಅದು ಅಬಂಡೆನ್ಸ್, ಕೆಲವರಿಗೆ ದುಡ್ಡು ಬರ್ತಾಯಿದ್ರೆ ಅದು ಅಬಂಡೆನ್ಸ್, ಕೆಲವರಿಗೆ ಅವ್ರ ಲೈಫಲ್ಲಿ ಸಣ್ಣ ಸಣ್ಣ ಖುಷಿಗಳು ಸಿಕ್ಕಿದ್ರೆ ಅದೇ ಅಬಂಡೆನ್ಸ್. ಸೊ ಇಷ್ಟು ದಿನ ಏನೋ ಫ್ಯಾನ್ ಇಲ್ಲದೆ ಇರೋರಿಗೆ ಫ್ಯಾನ್ ಸಿಕ್ಕಿದ್ರೆ ಅದು ಒಂದು ದೊಡ್ಡ ಅಬಂಡೆನ್ಸ್. ಸೊ ತುಂಬ ಜನ ಬರೀ ಕಾಲಲ್ಲಿ ನಡೆದವ್ರಿಗೆ ಚಪ್ಪಲಿ ಸಿಕ್ಕಿದ್ರೆ ಅದು ಒಂದು ಅಬಂಡೆನ್ಸ್. ಸೊ ಪರಿಭಾಷೆ ಬೇರೆ ಬೇರೆ ಇದೆ, ಆದರೆ ಖುಷಿ ಎಲ್ಲರ ಲೆವೆಲ್ದು ಒಂದೇ. ಸೊ ದಯವಿಟ್ಟು ಈ ಒಂದು ಪೈಲಿಗೆ ಏನೆಲ್ಲ ಎಚ್ಚರಿಕೆ ಇತ್ತು ಅದನ್ನು ದಯವಿಟ್ಟು ಪಾಲಿಸಿ. ಆ್ಯಂಡ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ಕೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 2. ಈ ಪೈಲಿಗೆ ಸಾಕಷ್ಟು ಕಾರ್ಡ್ಸ್ ಇದೆ. ಓಕೆ, ಸೊ ಮೇ ತಿಂಗಳು, ಆಗಸ್ಟ್ ತಿಂಗಳು,
ಮಾರ್ಚ್ ತಿಂಗಳು, ಜುಲೈ ತಿಂಗಳು, ಡಿಸೆಂಬರ್ ತಿಂಗಳು ಹಾಗೂ ಫೆಬ್ರವರಿ ತಿಂಗಳು. ಸೊ ಮಾರ್ಚ್, ಫೆಬ್ರವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಡಿಸೆಂಬರ್. ಓಕೆ, ಸೊ ಫೆಬ್ರವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಡಿಸೆಂಬರ್ ಈ ಒಂದು ಫೈಲ್ ರೀಡಿಂಗ್ ನಿಮ್ಮದಾಗಿರುತ್ತೆ. ಸೊ ನಿಮ್ಮ ಫೈಲಿಗೆ ಮೆಸೇಜ್ ಏನಿದೆ ಅನ್ನೋದನ್ನು ನೋಡೋಣ. Okay, first full card. Okay. Oh my goodness, 10 of Swords, Knight of Cups. ಓಕೆ, ಸಾರಿ ನಕ್ಕಿದ್ದಕ್ಕೆ, ಬಟ್ ವಿಪರ್ಯಾಸನೋ ಏನು ಒಂದು ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಈ ಒಂದು ಫೈಲಲ್ಲಿ ತುಂಬ ಜನ ನಿಮ್ಮನ್ನು ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ. ನಿಮ್ಮ ಹತ್ತಿರದವರು, ನಿಮ್ಮ ದೂರ ಇರೋರು, ಏನೋ. ಆ್ಯಂಡ್ ತುಂಬ ಜನ ನಿಮ್ಮನ್ನು ಚಾಯ್ಸ್ ಮಾಡ್ದಲೆ ಬೇರೆಯವ್ರನ್ನ ಚಾಯ್ಸ್ ಮಾಡಿ ಮುಂದೆ ಹೋಗಿದ್ದಾರೆ. ಆ್ಯಂಡ್ ಅದರಿಂದ ನೀವು ಹೊರಗೆ ಬರಬೇಕಾಗತ್ತೆ. ಓಕೆ, ಸೊ ಪ್ರಾಬಬಲಿ ಇಲ್ಲಿ ಇನ್ನೂ ಒಂದು ಏನಿದೆ ಅಂದರೆ, ತುಂಬ ಜನ ಡಿಸಿಷನ್ಸ್ನ ತೊಗೊಳಕ್ಕಾಗ್ತಾ ಇಲ್ಲ. ನಿಮಗೆ ಮೋಸ ಆಗಿದೆ, ನಿಮಗೆ ಎಲ್ಲ ಆಗಿದೆ ಅಂತ ಗೊತ್ತಿದ್ರೂ ಸಹ ನೀವು ಏನು ಆ್ಯಕ್ಷನ್ಸು ತೊಗೊಳಕ್ಕೆ ಆಗ್ತಾ ಇಲ್ಲ. ಓಕೆ, ಆ್ಯಂಡ್ ತುಂಬ ಜನ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಕೂಡ ಮಾಡ್ಕೊಂಡಿದ್ದಾರೆ. ಇಫ್ ಅಟ್ ಆಲ್ ಈ ಒಂದು ಫೈಲ್ನ ಮ್ಯಾರಿಡ್ ಪೀಪಲ್ ನೋಡ್ತಿದ್ರೆ, ತುಂಬ ಜನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಮಾಡ್ಕೊಂಡಿದ್ದಾರೆ. ಮಿಸ್ಕಮ್ಯುನಿಕೇಷನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಾಗಿದೆ. ಸೊ ಪ್ರಾಬಬಲಿ ಇದರಿಂದ ತುಂಬ ಜನ ಏನೋ ಎರಡು ದಾರಿಗಳಿದೆ ಈ ಒಂದು ಫೈಲಿಗೆ. ಒಂದು ದಾರಿ ರಿಸ್ಕಿನ ದಾರಿ, ಆ್ಯಂಡ್ ಇನ್ನೊಂದು ದಾರಿ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ ಬರೋದು ಇದೆ. ಓಕೆ, ಆರ್ ದೇ ಟು ಡಿಫ್ರೆಂಟ್ ಥಿಂಗ್ಸ್? ಎಸ್, ಫುಲ್ ಕಾರ್ಡ್ ಚೂಸ್ ಮಾಡಬೇಕಾ ಅಥವಾ ಫೈಲ್ ನಂಬರ್ 1, ತುಂಬ ಜನ ಅವ್ರ ಮನಸ್ಸಿನ ಮಾತನ್ನು ಏನೋ ಹೇಳ್ಕೊಂಡಲೆ ಒಳೊಳಗೆ ನಿಮ್ಮ ಬಗ್ಗೆ ದ್ವೇಷ ಇಟ್ಕೊಂಡು ಬೇರೆ ಒಬ್ಬ ಪರ್ಸನ್ ಜೊತೆ, ಥರ್ಡ್ ಪಾರ್ಟಿ ಜೊತೆ ಕಂಪೇರ್ ಮಾಡ್ಕೊತ ನಿಮ್ಮನ್ನು ತುಂಬ ಜನ ಮೋಸ ಮಾಡಿದ್ದಾರೆ. ಓಕೆ, ಸೊ ಚೀಟಿಂಗ್ ತುಂಬ ಬೇರೆ ಬೇರೆ ವೇಸಲ್ಲಿ ಬರುತ್ತೆ. ಓಕೆ, ಸೊ ಆ್ಯಸ್ ಅ ಫ್ರೆಂಡ್ ನೀವು ಯಾರ ಜೊತೆ ಚಾಟ್ ಮಾಡ್ತಿದ್ದೀರಾ ಅಂದರೆ ಅದು ಡಸಂಟ್ ಮೀನ್ ಚೀಟಿಂಗ್ ಅಂತ. ಬಟ್ ಇಫ್ ಅಟ್ ಆಲ್ ನೀವು ಅದನ್ನು ಬೇರೆ ಥರ ನೋಡ್ತಿದ್ರೆ ಪ್ರಾಬಬಲಿ, ಅಥವಾ ನಿಮಗೆ ಹಾಗಾಗಿದ್ದರೆ, ಸೊ ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ. ಬಿಕಾಸ್ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ಪರ್ಸನ್. ಯಾರ ಜೊತೆ ಹೆಂಗಿರಬೇಕು ಅನ್ನೋದು ನಿಮಗೆ ಗೊತ್ತು. ಯು ನೋ ವೆರಿ ವೆಲ್ ಏನಂದರೆ ಯಾರ ಹತ್ರ ಏನು ಮಾತಾಡಿದ್ರೆ ಯಾವ ಒಂದು ಪಾಸಿಬಿಲಿಟೀಸ್ ಇರುತ್ತೆ, ಯಾರ ಹತ್ರ ಏನು ಮಾತಾಡಿದ್ರೆ ಆ ವಿಷಯ ಎಲ್ಲಿ ಹೋಗುತ್ತೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಗೊತ್ತು. ಈ ಒಂದು ಫೈಲಿಗೆ ಕಂಪ್ಲೀಟಾಗಿ ಗೊತ್ತು. ದೇ ನೋ ದ ಪೀಪಲ್ ವೆರಿ ವೆಲ್ ಇನ್ ಆ್ಯಂಡ್ ಔಟ್. ಈ ಒಂದು ಫೈಲಲ್ಲಿ ಇರೋರು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್. ಓಕೆ, ಯು ನೋ ಪೀಪಲ್. ಯಾವಾಗ ನೀವು ಹೇಗಿದ್ದರೆ ಅವ್ರು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ಆ್ಯಂಡ್ ಹೇಗಿಲ್ಲ ಅಂದರೆ ಅವ್ರು ಚೆನ್ನಾಗಿರಲ್ಲ. ಆ್ಯಂಡ್ ಈ ಫೈಲ್ನವರಲ್ಲಿ ತುಂಬ ಜನ ನಿಮ್ಮನ್ನು ಪ್ರಾಬಬಲಿ ಬ್ಯಾಕ್ ಸ್ಟ್ಯಾಬ್. ನೀವು ಕೂಡ ಫೈಲ್ ನಂಬರ್ 2 ಈ ಒಂದು ಫೈಲ್ನ ಚಾಯ್ಸ್ ಮಾಡೋರು, ನೀವು ಕೂಡ ಪ್ರಾಬಬಲಿ ಬೇರೆಯವ್ರನ್ನ ತಪ್ಪಾಗಿ ತಿಳ್ಕೊಂಡಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಒಂದು ಟೈಮ್ ಬಂದಾಗ ಅದನ್ನು ಚೇಂಜ್ ಮಾಡ್ಕೊಂಡಿದ್ದೀರಾ. ಬಟ್ ನಿಮ್ಗೆ ಯಾರು ಈ ರೀತಿ ಮೋಸಗಳನ್ನು ಮಾಡಿದಾರಲ್ಲ, ಅವ್ರು ಆ ರೀತಿ ಇಲ್ಲ. ಓಕೆ, ಅವರು ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ, ಬೇರೆ ಪರ್ಸ್ಪೆಕ್ಟಿವ್ ಏನಿದೆ, ಬೇರೆಯವರು ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಎಂಟರ್ಟೈನ್ಮೆಂಟ್ನ ಹುಡುಕ್ತಾರೆ ಹೊರತು ಅದರ ಒಂದು ಅದರ್ ಸೈಡ್ ಆಫ್ ಸ್ಟೋರಿ ಏನಿದೆ ಅನ್ನೋದನ್ನು ಹುಡ್ಕೋಕ್ಕೆ ಹೋಗೋದಿಲ್ಲ.
ಆ್ಯಂಡ್ ತುಂಬ ಸ್ಟ್ರಾಂಗಾಗಿ ನನಗೆ ಇಲ್ಲಿ ಏನು ಅನ್ನಿಸ್ತಾ ಇದೆ ಅಂದರೆ ಪ್ರಾಬಬಲಿ ನೀವು ಎರಡರಲ್ಲಿ ಒಂದು ದಾರಿನಾರ ಹುಡುಕಿದ್ರು ಯಾವ ದಾರಿಯಲ್ಲಿ ಹೋದ್ರೂ ನಿಮಗೆ ಪಾಠಗಳು ತುಂಬ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತೀನಿ. ನೀವು ಎಡವಿದ್ರೂ ನಿಮಗೆ ಪಾಠ ಇದೆ, ನೀವು ಒಂದು ಹಂತಕ್ಕೆ ಹೋದ್ರೂ ನಿಮಗೆ ಪಾಠ ಇದೆ. ಸೊ ಪ್ರಾಬಬಲಿ ತುಂಬ ಜನ ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಲೈಫಲ್ಲಿ ಯಾರ ಪ್ರೀತಿ ಅಥವಾ ಏನೋ ಒಂದು ಹೆಲ್ಪು ಅಥವಾ ನಿಮ್ಮನ್ನು ಈ ರೀತಿ ನಾನು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ನೋಡ್ಕೊತೀನಿ ಅಥವಾ ಏನೋ ಒಂದು ನಿಮ್ಮ ವಿಷಸ್ನ ಫುಲ್ಫಿಲ್ ಮಾಡೋದಕ್ಕೆ ಬಂದರೆ ದಯವಿಟ್ಟು ಅದನ್ನು ಹೋಲ್ಡಲ್ಲಿ ಇಟ್ಟಿರಿ, ವೆಯ್ಟ್ ಮಾಡೋದಕ್ಕೆ ಹೇಳಿ. ಬಿಕಾಸ್ ಯು ನೀಡ್ ಟು ಟೇಕ್ ಸಮ್ ರಿಸ್ಕ್. ನೀವು ನಿಮ್ಮ ಮನಸ್ಸಿಗೆ ಆಗಿರೋ ಗಾಯಗಳನ್ನು ಹೀಲ್ ಮಾಡ್ಕೊಳ್ಳೋ ಒಂದು ಜರ್ನಿ ಶುರುವಾಗ್ತಾ ಇದೆ, ಅಥವಾ ಜರ್ನಿನ ನೀವು ಶುರು ಮಾಡಬೇಕು. ಎಲ್ಲಿವರೆಗೂ ನೀವು ಹೀಲ್ ಆಗಲ್ವಲ್ಲ, ಪೈಲ್ ನಂಬರ್ 2, ಯಾರು ಫೆಬ್ರವರಿ, ಮಾರ್ಚ್, ಮೇ, ಜುಲೈ, ಆಗಸ್ಟ್, ಡಿಸೆಂಬರ್ ಈ ಒಂದು ಪೈಲ್ನ ಚಾಯ್ಸ್ ಮಾಡಿದ್ದೀರಾ, ನಿಮ್ಮ ಲೈಫಲ್ಲಿ ಪದೇ ಪದೇ ಅದೇ ರೀತಿ ಒಂದು ರಿಪಿಟೇಟಿವ್ ಪ್ಯಾಟ್ರನ್ ನಡೀತಾ ಇರುತ್ತೆ. ಓಕೆ, ತುಂಬ ಜನಕ್ಕೆ ಇಲ್ಲಿ ನಿಮ್ಮ ಕೆಲಸ ಅಥವಾ ನೀವು ಯಾವುದ್ರ ಮೇಲೆ ನನ್ನ ಲೈಫಲ್ಲಿ ಒಳ್ಳೆಯದಾಗಬೇಕು ಅಥವಾ ಯಾರಿಗೇನು ಒಳ್ಳೆಯದಾಗಬೇಕು ಅಂತ ಭಾವಿಸ್ತಾ ಇದ್ದೀರಲ್ಲ, ಈ ಒಂದು ರೀಡಿಂಗ್ ನೋಡ್ತಾ ಇದ್ದರೆ ಪ್ರಾಬಬಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸು, ನಿಮ್ಮ ಲೈಫಲ್ಲಿ ಆಗೋ ಘಟನೆಗಳು ಇದೆಲ್ಲವೂ ಸಹ ವಾರ ಅಥವಾ ತಿಂಗಳು ಒಳಗೆ ನಡೆಯೋ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಈ ಒಂದು ಪೈಲಿಗೆ ಸಂಘರ್ಷಗಳು ತುಂಬ ಇದೆ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಚಾಯ್ಸಸ್ಸು ಇಂಪಾರ್ಟೆಂಟ್ ಇದೆ. ಆ ಚಾಯ್ಸ್ ಮೇಲೆ ಡಿಸಿಷನ್ಸ್ನ ನೀವು ಹೇಗೆ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಇದೆ. ಓಕೆ, ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಲೈಫಲ್ಲಿ ರೊಮ್ಯಾಂಟಿಕ್ ಪಾರ್ಟ್ನರ್ ಬರಬಹುದು ಆ್ಯಂಡ್ ನೀವು ಪ್ರಾಬಲಿ ಈ ರೀತಿ ವಿಶ್ ಮಾಡಿರ್ಬೋದು, ಇಂಥ ಪರ್ಸನ್ ನನ್ನ ಲೈಫಲ್ಲಿ ಬರಲಿ ಅಂತ. ಆ್ಯಂಡ್ ಈ ಪರ್ಸನ್ ಏನೋ ಬರ್ತಾರೆ, ಬಟ್ ಮುಂದೇನು ಅನ್ನೋದು ಒಂದು ಇಲ್ಲಿ ಯಕ್ಷ ಪ್ರಶ್ನೆ. ಓಕೆ, ಸೊ ಪ್ರಾಬಬಲಿ ನೀವು ಈ ಒಂದು ಸಿಚುವೇಶನ್ನ ಸರಿ ಹ್ಯಾಂಡಲ್ ಮಾಡಿಲ್ಲ ಅಂದರೆ ಇಟ್ ಈಸ್ ಗೋಯಿಂಗ್ ಟು ಬಿಕಮ್ ಅ ಬರ್ಡನ್. ಪ್ರೀತಿ ನಾಳೆ ಒಂದಿನ ನಿಮಗೆ ಒಂದು ದೊಡ್ಡ ಹೊರೆ ಅನ್ಸಕ್ಕೆ ಶುರು ಆಗುತ್ತೆ. ಓಕೆ, ಆ್ಯಂಡ್ ಈ ಹೊರೆಯಲ್ಲಿ ಸಾಕಷ್ಟು ಜನ ನಿಮ್ಮ ಒಳ್ಳೆತನನ ಯೂಸ್ ಮಾಡ್ಕೊಬೋದು, ನಿಮ್ಮ ದುಡ್ಡನ್ನು ಯೂಸ್ ಮಾಡ್ಕೊಬೋದು, ನಿಮ್ಮ ಚಾರಿಟಿ ಬುದ್ಧಿನ ಯೂಸ್ ಮಾಡ್ಕೊಬೋದು, ನಿಮ್ಮ ಬ್ಯಾಲೆನ್ಸ್ನ ಯೂಸ್ ಮಾಡ್ಕೊಬೋದು, ನಿಮ್ಮನ್ನು ಮೋಸ ಮಾಡಿ ಹೋಗ್ಬೋದು. ಸೊ ಹುಷಾರಾಗಿರಿ. ಯಾರೆಲ್ಲ ಈ ಒಂದು ಪೈಲ್ ನೋಡ್ತಾ ಇದ್ದೀರಾ, ಯಾರನ್ನು ನೀವು ಅಕ್ಸೆಪ್ಟ್ ಮಾಡ್ತೀರಾ ಆ್ಯಸ್ ಅ ರೊಮ್ಯಾಂಟಿಕ್ ಪಾರ್ಟ್ನರ್ ಅಲ್ಲ, ಹುಷಾರಾಗಿರಿ. ಓಕೆ, ಆಲ್ರೆಡಿ ನಿಮಗೆ ನೋವು ಸಿಕ್ಕಿದೆ, ಇನ್ನೊಂದು ನೋವಿಗೆ ರೆಡಿ ಆಗಬೇಡಿ. ಯು ನೀಡ್ ಟು ಹೀಲ್. ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋ ಥರ ಯು ನೀಡ್ ಟು ಹೀಲ್. ಓಕೆ, ಯಾರೋ ನಿಮ್ಮ ಲೈಫಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಚಾನ್ಸ್ ಹೋಗ್ತಾ ಇದೆ ಅಂದರೆ ಹೋಗಕ್ಕೆ ಬಿಡಿ. ನೀವು ಸರಿ ಹೋದ್ಮೇಲೆ, ನೀವು ಚೆನ್ನಾಗಾದ್ಮೇಲೆ ಅದರ 10 ಪಟ್ಟಷ್ಟು ನಿಮ್ಮ ಲೈಫಲ್ಲಿ ವಿಶಸ್ ಫುಲ್ಫಿಲ್ ಆಗುತ್ತೆ. ಈ ಒಂದು ಪೈಲ್ ಯಾರು ನೋಡ್ತಾ ಇದ್ದೀರಾ, ಯು ಆರ್ ಬಾರ್ನ್ ಟು ಬಿ ಅ ಸ್ಟಾರ್. ಓಕೆ, ಸೊ ನೀವು ಸ್ಟಾರ್ ರೀತಿಯ ಒಂದು ಜೀವನ ಬದುಕ್ತೀರಾ, ಬಟ್ ನಿಮ್ಮ ಫೋಕಸ್ ಎಲ್ಲಿರಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಜನಕ್ಕೆ ಇಲ್ಲಿ ದುಡ್ಡಿನ ವಿಚಾರ, ಫೈನಾನ್ಸಸ್, ಕೆರಿಯರ್ ವಿಚಾರದಲ್ಲಿ ನಿಮ್ಮ ಸ್ಟ್ಯಾಂಡ್ ನೀವು ತೊಗೊಬೇಕು, ನಿಮ್ಮ ಇಂಟ್ಯೂಷನ್ನ ನೀವು ಫಾಲೋ ಮಾಡ್ಕೊಬೇಕು ಆ್ಯಂಡ್ ನಿಮಗೇನೆಲ್ಲ ಗೈಡೆನ್ಸ್ ಸಿಕ್ಕಿದೆ ಅಲ್ಲ ಅದ್ರ ಕಡೆ ನೀವು ಗಮನ ಕೊಡಬೇಕು. ತುಂಬ ಜನಕ್ಕೆ ಇಲ್ಲಿ ನಿಮ್ಮ ತಾಯಿ ಕಡೆ ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಆ್ಯಂಡ್ ಪ್ರಾಬಬಲಿ ನಿಮಗೆ ಆ್ಯಂಗರ್ ಇಶ್ಯೂಸ್ ಇದ್ದರೆ ದಯವಿಟ್ಟು ಆ ಆ್ಯಂಗರ್ ಇಶ್ಯೂಸ್ನ ಕಮ್ಮಿ ಮಾಡ್ಕೊಳ್ಳಿ ಅನ್ನೋದು ಹೇಳ್ತಾ ಇದ್ದಾರೆ. ನಿಮ್ಮ ಕೆರಿಯರ್ ಮೇಲೆ ಗಮನ ಕೊಡಿ, ಮುಂದೆ ಏನು ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ನಿಮಗೆ. ಸೊ ಆ ಸ್ಟೆಪ್ಸ್ನ ತೊಗೊಳ್ಳಿ, ಬಿಕಾಸ್ ಎಲ್ಲೋ ಒಂದು ಕಡೆ ನೀವು ವಿಲ್ ಬಿ ವೆರಿ ವೆರಿ ಹ್ಯಾಪಿ ಅಂತ ಬರ್ತಾ ಇದೆ. ಓಕೆ,
ಪೈಲ್ ನಂಬರ್ 2, ಈ ಒಂದು ಪೈಲಿಗೆ ಯಾರು ಚಾಯ್ಸ್ ಮಾಡಿದ್ದೀರಾ? ಕಳೆದೋಗಿರೋ ಸಮಯ ಒಳ್ಳೆಯ ಸಮಯ. ಪ್ರಾಬಬಲಿ ಇಲ್ಲಿ ಯುನೋ ಸಪ್ರೇಷನ್ಸ್ ಕಾಣಿಸ್ತಾ ಇದೆ. ಯುನೋ ತಂದೆ ತಾಯಿಯ ಸಪ್ರೇಷನ್ಸ್ ಇರ್ಬೋದು, ಫಾದರ್ ಫಿಗರ್ ಸಪ್ರೇಷನ್ಸ್ ಇರಬಹುದು. ಏನೇ ಇರಲಿ ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಬಿ ವೆರಿ ಸ್ಟ್ರಾಂಗ್, ಬಿಕಾಸ್ ಅದೆಲ್ಲವೂ ಸಹ ಚೆನ್ನಾಗಿ ಆಗ್ತಾ ಇದೆ. ಓಕೆ, 6 ಮಂತ್ಸ್ ಟೈಮ್ ಒಳಗೆ ಎಲ್ಲವೂ ಸಹ ಚೆನ್ನಾಗಿ ಆಗ್ತಾ ಇದೆ. ಸೊ ಈ ಹಿಂದೆ ಯಾವ ಒಂದು ಒಳ್ಳೆ ಸಮಯ ಇತ್ತೋ ಆ ಒಳ್ಳೆ ಸಮಯ ಬರ್ತಾ ಇದೆ. ಬಟ್ ನೀವು ಅದರ ಬಗ್ಗೆ ಕೊರಗೋದನ್ನು ಬಿಡಿ. ಅದೇನು ಆಗಿದೆಯೋ ಅದನ್ನು ಕೊರಗೋದನ್ನು ಬಿಡಿ. ಆ್ಯಂಡ್ ಬಿ ಲೈಕ್ ಅ ಕಿಂಗ್ ಆಫ್ ಸಾರ್ಟ್ಸ್. ಕಿಂಗ್ ಆಫ್ ಸಾರ್ಟ್ಸ್ ಅಂದರೆ ಅವರ ಬ್ರೈನ್ ತುಂಬ ಕ್ಲಿಯರ್ ಆಗಿರುತ್ತೆ. ಅವರಿಗೆ ಪಾಸ್ಟಲ್ಲಿ ಏನಾಯಿತು, ಏನು ನೋವುಗಳಿತ್ತು, ಅದನ್ನೆಲ್ಲ ಹೀಲ್ ಮಾಡ್ಕೊಂಡು ಇವರು ಸ್ಟ್ರಾಂಗ್ ಆಗಿರ್ತಾರೆ, ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಆ್ಯಂಡ್ ಯಾವಾಗ ಅವರು ಅಷ್ಟು ಸ್ಟ್ರಾಂಗ್ ಆಗಿರ್ತಾರಲ್ಲ, ಅವ್ರ ಲೈಫಲ್ಲಿ ಏನು ಒಳ್ಳೆಯದಾಗಬೇಕು ಅದಾಗುತ್ತೆ. ಓಕೆ, ಇಫ್ ದೆರ್ ಈಸ್ ಅ ಸಪ್ರೇಷನ್, ಆ ಸಪ್ರೇಷನ್ಸ್ ಮುಗಿಯೋದು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಸಪ್ರೇಷನ್ನ ಯಾರು ಈ ಸಪ್ರೇಷನ್ ಏನು ನಡೆದಿದೆಯಲ್ಲ, ಇದು ಒಂದಾಗೋದಕ್ಕೆ ಯಾರಿಗೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಸಪ್ರೇಷನ್ನಲ್ಲಿ ಒಂದಾಗೋದು ತುಂಬ ಸ್ಟ್ರಾಂಗಾಗಿ ನೋಡ್ತಾ ಇದ್ದೀನಿ ನಾನು, ಏನೇ ಸಪ್ರೇಷನ್ಸ್ ಇದ್ರೂ. ಓಕೆ, ಓಕೆ, ಈ ಪೈಲಿಗೆ ಸಪೋಸ್ ನಿಮಗೆ ಗೊಂದಲಗಳಿದೆ, ಯಾವ ಪರ್ಸನ್ನ ಚಾಯ್ಸ್ ಮಾಡಬೇಕು ಅಥವಾ ಯಾವ ಸಿಚುವೇಶನ್ನ ಚಾಯ್ಸ್ ಮಾಡಬೇಕು ಅನ್ನೋದು, ಅದನ್ನು ಯೂನಿವರ್ಸೇ ನಿಮಗೆ ತೋರಿಸ್ಕೊಡುತ್ತೆ. ಯಾಕಂದರೆ ತುಂಬ ಜನ ಇಲ್ಲಿ ಗೊತ್ತಿದೆ ನಿಮಗೆ ಸಿಚುವೇಶನ್ ಏನಿದೆ, ಹೇಗಿದೆ, ಯಾರು ಹೇಗಿದ್ದಾರೆ ಅನ್ನೋದು. ಬಟ್ ನಿಮಗೆ ಚಾಯ್ಸ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾವ್ದಾರ ಒಂದು ಸೈಡ್ ತೊಗೊಳ್ಳೋದು ನಿಮಗೆ ತುಂಬ ಕಷ್ಟ ಕೊಡ್ತಾ ಇದೆ. ಓಕೆ, ಸೊ ಅದನ್ನು ಯೂನಿವರ್ಸು ನಿಮಗೋಸ್ಕರ ಆ್ಯಸ್ ಅ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಯಾವುದು ನಿಮಗೆ ಸರಿಯಾದ ದಾರಿ, ಯಾವುದು ನಿಮಗೆ ಸರಿಯಾದ ದಾರಿ ಅಲ್ಲ ಅನ್ನೋದು ಆ ದೇವರೇ ನಿಮಗೆ ತೋರಿಸ್ಕೊಡ್ತಾರೆ. ಸೊ ದಯವಿಟ್ಟು ದೇವರು ತೋರಿಸ್ಕೊಟ್ಟಾಗ ದೇವರು ಕೊಟ್ಟಿರೋ ದಾರಿಗೆ ನಡೀರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ನೀವು ನೆಗೆಟಿವಿಂದ ದೂರ ಆಗಬೇಕು, ನೆಗೆಟಿವ್ ಜನರಿಂದ ದೂರ ಆಗಬೇಕು, ನೆಗೆಟಿವ್ ಕನೆಕ್ಷನ್ಸಿಂದ ದೂರ ಆಗಬೇಕು, ನೆಗೆಟಿವ್ ಅಡಿಕ್ಷನ್ಸಿಂದ ದೂರ ಆಗಬೇಕು. ಆ್ಯಂಡ್ ತುಂಬ ಜನ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅವರಿಂದ ದೂರ ಆಗಬೇಕು. ಈ ಒಂದು ಫೈಲಿಗೆ ಇಂಪಾರ್ಟೆಂಟ್ ಏನಿದೆ ಅಂದರೆ, ನಿಮ್ಮ ಲೈಫಲ್ಲಿ ಏನೆಲ್ಲ ನೆಗೆಟಿವ್ ನಡೆದಿದೆ ಅಥವಾ ಕೆಟ್ಟ ಘಟನೆಗಳು ನಡೆದಿದೆ, ಅದರಿಂದನೇ ನಿಮ್ಮ ಉನ್ನತಿ ಇದೆ, ಅದರಿಂದ ನಿಮ್ಮ ಪ್ರಗತಿ ಇದೆ, ಅದರಿಂದನೇ ನೀವು ಮುಂದೆ ನಡೆಯೋದು. ನಿಮ್ಮ ಬಾಳಿನ ಜ್ಯೋತಿ ಅಥವಾ ನೀವು ಮುಂದೆ ನಡೆಯೋ ಒಂದು ಹಾದಿ ನಿಮಗೋಸ್ಕರ ಸ್ಟ್ರಾಂಗ್ ಆಗದೆ ನಿಮ್ಮ ಲೈಫಲ್ಲಿ ನಡೆಯೋ ನೆಗೆಟಿವ್ ಘಟನೆಗಳು ಅಥವಾ ನೆಗೆಟಿವ್ ಸಿಚುವೇಶನ್ಸ್ಗಳು ನಿಮ್ಮನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ. ಓಕೆ, ನಿಮ್ಮ ಲೈಫಲ್ಲಿ ಬರೋ ಟ್ರಾನ್ಸ್ಫಾರ್ಮೇಷನ್ನೇ ನಿಮಗೆ ಸ್ಟ್ರಾಂಗ್ ಮಾಡೋದು. ಆ ಟ್ರಾನ್ಸ್ಫಾರ್ಮೇಷನ್ ಏನಿಗೆ ಬರುತ್ತೆ ಅಂದರೆ, ಆ ಟ್ರಾನ್ಸ್ಫಾರ್ಮೇಷನ್ಸ್ ಬಂದಾಗಲೇ ನಿಮ್ಮ ಸುತ್ತಮುತ್ತ ಯಾರು ಹೇಗೆ ಏನು ಅನ್ನೋದು ನಿಮಗೆ ಗೊತ್ತಾಗೋದು. ಯಾವ್ದು ಸರಿ ಇಲ್ವೋ ಅದು ಹೋಗೋದು. ಓಕೆ, ಇದನ್ನು ಬಿಟ್ಟು ನೀವು ಮುಂದೆ ನಡೀರಿ. ನಿಮ್ಮ ಲೈಫಲ್ಲಿ ಸಾಕಷ್ಟು ಗುಡ್ ನ್ಯೂಸ್ ಬರ್ತಾ ಇದೆ. ಓಕೆ, ನೀವು ಹೊಸ ಬಿಸ್ನೆಸ್ ಶುರು ಮಾಡ್ಬೋದು, ಅಥವಾ ಚೈಲ್ಡ್ ಬರ್ತ್ ಇರ್ಬೋದು, ಅಥವಾ ಏನೋ ಒಂದು ಹೊಸದಾಗಿ ನೀವು ಹುಟ್ಟಾಗ್ತೀರಾ. ಆ್ಯಂಡ್ ಪ್ರಾಬಬಲಿ ನೀವು ನಿಮ್ಮ ಲೈಫಲ್ಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅಥವಾ ಪಾರ್ಟಿ, ರೊಮ್ಯಾನ್ಸ್, ಸೆಲೆಬ್ರೇಷನ್ಸ್ ಎಲ್ಲನೂ ನಡೀತಾ ಇದೆ ನಿಮ್ಮ ಲೈಫಲ್ಲಿ. ಬಟ್ ಎಲ್ಲೋ ಒಂದು ಕಡೆ
ತುಂಬ ಫಸ್ಟ್ರೇಟೆಡು ಫೀಲ್ ಆಗ್ತಾ ಇದ್ದೀರಾ, ಇದೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂತೂ ನಿಮಗೆ ಅನ್ನಿಸ್ತಾ ಇದೆ. ಸೊ ಆ ಒಂದು ಇದರಿಂದ ನೀವು ಹೊರಗೆ ಬರಬೇಕು ಅಷ್ಟೇ. ತುಂಬ ಬೇಡದೇ ಇರೋ ಜನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ರಾಂಗ್ ಪರ್ಸನ್ ಇದ್ದಾರೆ ನಿಮ್ಮ ಲೈಫಲ್ಲಿ. ಒಂದು ಸ್ಟಬ್ಬನ್ ಆ್ಯಂಡ್ ಅಗ್ರೆಸಿವ್ ಪರ್ಸನ್. ಪೇ ಅಟೆನ್ಷನ್ ಟು ಯುವರ್ ಫೈನಾನ್ಸಸ್. ನಿಮ್ಮ ದುಡ್ಡಿನ ಬಗ್ಗೆ ಗಮನ ಕೊಡಿ. ಓಕೆ, ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಒಂದು ಶಾರ್ಟ್ ಟರ್ಮಿಗೆ ಬರ್ತಾರೆ. ದಿಸ್ ಕ್ಯಾನ್ ಬಿ ಅನ್ ಯಂಗರ್ ಮ್ಯಾನ್. ಓಕೆ, ಇವರು ನಿಮ್ಮ ಲೈಫಲ್ಲಿ ಗ್ಯಾರಂಟಿಡ್ ಸಕ್ಸಸ್ನ ತಂದುಕೊಡ್ತಾರೆ. ನೀವು ಯಾವ ದಾರಿಯಲ್ಲಿ ನಡೆದರೆ ದುಡ್ಡಿದೆ ಅನ್ನೋದನ್ನು ತೋರಿಸ್ಕೊಡ್ತಾರೆ. ಆ್ಯಂಡ್ ಖಂಡಿತ ನಿಮ್ಮ ದುಡ್ಡು, ನಿಮ್ಮ ಫ್ಯೂಚರು ಎಲ್ಲವೂ ಸಹ ಪ್ರೊಟೆಕ್ಟೆಡ್ ಇದೆ. ಪೈಲ್ ನಂಬರ್ 2. ಓಕೆ, ಸೊ ನಿಮ್ಮ ಗೈಡೆನ್ಸ್ ಏನಿದೆ ಅಂದರೆ ಪಾಸಿಟಿವ್ ಕಡೆ ಗಮನ ಕೊಡಿ, ನೆಗೆಟಿವ್ ಕಡೆ ಗಮನ ಕೊಡಬೇಡಿ. ಓಕೆ, ಸೊ ದುಡ್ಡನ್ನು ಹುಷಾರಾಗಿ ಇಟ್ಕೊಳ್ಳಿ. ಆ್ಯಂಡ್ ದುಡ್ಡನ್ನು ದುಡಿಯೋ ದಾರಿಗಳನ್ನು ಹುಡುಕ್ತಾ ಹೋಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಲ್ಲಬೇಡಿ. ಯಾರೋ ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದಿದ ತಕ್ಷಣ ಅಲ್ಲೆಲ್ಲ ಏನೂ ನಡೆಯೋದಿಲ್ಲ ಅನ್ನೋದು ಏನೂ ಇಲ್ಲ. ಎನಿಮೀಸ್, ತುಂಬ ಜನ ನಿಮ್ಮ ಲೈಫಲ್ಲಿ ಶತ್ರುಗಳಿದ್ದಾರೆ. ಸೊ ಈ ಶತ್ರುಗಳು ಏನು ಮಾಡ್ತಾರೆ ಅಂದರೆ ನಿಮಗೆ ಏನೇನೋ ಕನಸುಗಳನ್ನು ಕೊಡ್ತಾರೆ. ಓಕೆ, ಆ ಕನಸುಗಳಿಗೆ ಮಾರು ಹೋಗಬೇಡಿ. ಅಂದರೆ ಇವರು ಏನು ಮಾಡ್ತಾರೆ ಅಂದರೆ ಪ್ರಾಬಬಲಿ ಅವ್ರಿಗೆ ಗೊತ್ತಿರುತ್ತೆ ನಿಮಗೆ ಜಾಬ್ ಬೇಕು ಅಥವಾ ನಿಮಗೆ ಏನೋ ಒಂದು ಬೇಕು ಲೈಫಲ್ಲಿ ಅನ್ನೋದು. ಸೊ ಅದನ್ನು ಅವ್ರು ಯೂಸ್ ಮಾಡೋದಕ್ಕೆ ನೋಡ್ತಾರೆ, ನಿಮ್ಮನ್ನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ನೋಡ್ತಾರೆ. ಬಟ್ ಇವರ ಟ್ರ್ಯಾಪಿಗೆ ನೀವು ಹೋಗಲೇಬೇಡಿ. ಯಾಕಂದರೆ ನಿಮ್ಮ ಲೈಫಲ್ಲಿ ತಾನಾಗೆ ಆಪರ್ಚುನಿಟೀಸ್ ಹಾಗೂ ವಿಂಡ್ ಫಾಲ್ ಬರ್ತಾ ಇದೆ. ಖಂಡಿತ ನೀವು ಇದ್ರ ಮೇಲೆಲ್ಲ ಜಯನ ಪಡ್ಕೊತೀರಾ. ಟ್ರಯಂಫ್ ಓವರ್ ಟ್ರಬಲ್ ಆ್ಯಂಡ್ ಆಬ್ಸ್ಟೆಕಲ್ಸ್. ಯಾರೆಲ್ಲ ನಿಮ್ಮ ಲೈಫಲ್ಲಿ ಕಷ್ಟಗಳನ್ನು ತರಬೇಕು ಅಂತಿದ್ದಾರೋ, ನಿಮ್ಮ ಬಗ್ಗೆ ಗಾಸಿಪ್ ಮಾಡಬೇಕು ಅಂತಿದ್ದಾರೋ, ನಿಮ್ಮ ಹೆಸರನ್ನು ಹಾಳು ಮಾಡಬೇಕು ಅಂತಿದ್ದಾರೋ ಅವರೆಲ್ಲರೂ ಸಹ ಸುಮ್ಮನಾಗ್ಬಿಡ್ತಾರೆ. ಬಿಕಾಸ್ ನೀವು ಅಷ್ಟು ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ. ಓಕೆ, ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್ಸ್. ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸಕ್ಸಸ್ಫುಲ್ ಔಟ್ಕಮ್ಸ್ ಇದ್ದೇ ಇರುತ್ತೆ. ಓಕೆ, ಯಾರೋ ನಿಮ್ಮ ಸೀಕ್ರೆಟ್ಸ್ ಬಗ್ಗೆ ಗಾಸಿಪ್ ಮಾಡ್ತಾರೆ. ಓಕೆ, ಸೊ ಬಿ ವೆರಿ ಕೇರ್ಫುಲ್. ಮಾಡಿದ್ರೆ ಮಾಡ್ಕೊಳ್ಳಿ. ಓಕೆ, ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬಿಕಾಸ್ ಪೊಸಿಷನ್ ಆಫ್ ಅಥಾರಿಟಿ ನಿಮ್ಮದಾಗಿರುತ್ತೆ ನಾಳೆ ಒಂದಿನ. ಓಕೆ, ಯಾರೇನು ಮಾಡಿದ್ರು, ಯಾರೇನು ಇದು ಮಾಡಿದ್ರು ದೇವಲೋಕ ಹಾಳಾಗಲ್ಲ ಅಂತಾರಲ್ಲ ಹಾಗೆ. ಓಕೆ, ಸಿ ಪಾಸಿಟಿವ್ ಚೇರ್ ಆ್ಯಂಡ್ ನೆಗೆಟಿವ್ ಚೇರ್. ಪಾಸಿಟಿವ್ ಚೇರ್, ನೆಗೆಟಿವ್ ಚೇರ್. ಇದು ಥ್ರೋನ್, ಇದು ಎಂಟಿ ಚೇರ್. ಸೊ ಇವರೆಲ್ಲ ಅಲ್ಲಿಗೆ ಸೇರ್ತಾರೆ, ನೀವು ಒಂದು ಅಥಾರಿಟಿ ಪೊಸಿಷನಿಗೆ ಬರ್ತೀರಾ. ನೀವು ನೋವಲ್ಲಿದ್ದಾಗ ತುಂಬ ಜನ ಸಹಾಯಕ್ಕೆ ಬರ್ಬೋದು ಅಥವಾ ಏನೇ ಮಾಡೋಕ್ಕೆ ಬರ್ಬೋದು. ದಯವಿಟ್ಟು ನೀವು ಅದನ್ನು ಇಂಡಿಪೆಂಡೆಂಟಾಗಿ ಮಾಡೋದನ್ನು ನೋಡಿ. ಓಕೆ, ನೀವು ಎದ್ದು ಬಿದ್ದಾಗಲೇ ನಿಮಗೆ ಗೊತ್ತಾಗೋದು ಯಾವ ದಾರಿ ಸರಿ, ಯಾವ ದಾರಿ ಸರಿ ಇಲ್ಲ ಅಂತ. ಓಕೆ, ತುಂಬ ಹಾರ್ಡ್ ವರ್ಕ್ ಇದೆ ನಿಮಗೆ ಮುಂದೊಂದು ದಿನ. ಸೆಲೆಬ್ರೇಷನ್ಸ್ ಆಗ್ಬೋದು ಆ್ಯಂಡ್ ಸಡನ್ನಾಗಿ ಆ ಸೆಲೆಬ್ರೇಷನ್ಸ್ ಕಟ್ ಆಗೋ ಸಾಧ್ಯತೆಗಳು ಇದೆ. ಬಟ್ ನಿಮ್ಮ ಹಾರ್ಡ್ ವರ್ಕ್ ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಓಕೆ,
ಈ ಹಾರ್ಡ್ ವರ್ಕು ನಿಮ್ಮ ಲೈಫಲ್ಲಿ ಈ ಒಂದು ಪೈಲ್ ಯಾರೆಲ್ಲ ಇದ್ದೀರಲ್ಲ, ಮೈಟ್ ಬಿ ನೀವು ತುಂಬ ಸ್ವಾಭಿಮಾನ ಇದೆ ನಿಮಗೆ. ಓಕೆ, ಸೊ ಸ್ವಾಭಿಮಾನದ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟೀಸ್ ನೀವೆಲ್ಲ. ಸೊ ನಿಮ್ಮ ಸ್ವಾಭಿಮಾನಕ್ಕೆ ಯಾರೂ ಸಹ ಸಾಟಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ನಿಮ್ಮ ಸ್ವಾಭಿಮಾನ, ನಿಮ್ಮ ದೃಢ ನಿಶ್ಚಯ ಹಾಗೂ ದೃಢ ನಿರ್ಧಾರಗಳು, ದೃಢ ಯೋಜನೆಗಳು ನಿಮಗೆ ಸ್ಟ್ರಾಂಗ್ ಆಗಿ ನಿಮ್ಮ ಎನಿಮೀಸ್ ಅಗೇನ್ಸ್ಟ್ ನಿಲ್ಲೋದಕ್ಕೆ ಶಕ್ತಿ ಕೊಡುತ್ತೆ. ಯಾರೇನು ಹೇಳ್ತಾರೋ ಮಾಡೋ ಜಾತಿ ನಿಮ್ಮದಲ್ಲ. ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ನೀವು ಮಾಡೋದು ನಿಮ್ಮ ಇಷ್ಟ. ಓಕೆ, ಆ್ಯಂಡ್ ಸಕ್ಸಸ್ ಅಶ್ಯೂರ್ಡ್ ವಿತ್ ದ ಗುಡ್ ಪ್ಲ್ಯಾನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಅಹೆಡ್. ಸಕ್ಸಸ್ ಅಶ್ಯೂರ್ಡ್ ವಿತ್ ಗುಡ್ ಪ್ಲ್ಯಾನ್ಸ್ ಆ್ಯಂಡ್ ಹಾರ್ಡ್ ವರ್ಕ್. ಸೊ ಖಂಡಿತ ನೀವು ತಲೆ ಬಗ್ಗಿಸಿ ನಿಮ್ಮ ಕೆಲಸ ಮಾಡಿ. ಯಾರೇನು ಮಾಡ್ತಾ ಇದ್ದಾರೋ ಅವ್ರಿಗೆ ಅದು ಸಿಕ್ಕೇ ಸಿಗುತ್ತೆ. ಓಕೆ, ಸೊ ಟೆಂಪ್ರರಿ ಪ್ರಾಬ್ಲಮ್ಸ್ ಇವರೆಲ್ಲ, ಟೆಂಪ್ರರಿ ಪ್ರಾಬ್ಲಮ್ಸ್ ಇವರೆಲ್ಲ. ಓಕೆ, ಟೆಂಪ್ರರಿ, ಶಾರ್ಟ್ ಟೈಮಲ್ಲಿ ಅವರಿಗೆ ಫುಲ್ ಹೈಪ್ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ಅವ್ರು ಇರೋಲ್ಲ. ಬಿಕಾಸ್ ಕೊನೆಯದಾಗಿ ನಾವು ನಮ್ಮ ಚಾಲೆಂಜಸ್ನ ಓವರ್ಕಮ್ ಮಾಡ್ತೀವಿ. ನಮ್ಮ ಲೈಫಲ್ಲಿ ಶಾಂತತೆ ಇರುತ್ತೆ ಆ್ಯಂಡ್ ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಓಕೆ, ನಿಮ್ಮ ಕೆರಿಯರ್ ಬ್ಲೆಸ್ಸಿಂಗ್ಸ್ ನೋಡೋಣ. ನಿಮ್ಮ ಕೆರಿಯರ್ ಬ್ಲೆಸ್ಸಿಂಗ್ಸಲ್ಲಿ ಗುಡ್ ಲಕ್ ಇದೆ, ಇನಿಸಿಯೇಷನ್ ಆಫ್ ನ್ಯೂ ಸಮಥಿಂಗ್ ಇದೆ, ಫ್ರೂಟ್ಫುಲ್ ರಿಸಲ್ಟ್ಸ್ ಇದೆ, ಯು ಆರ್ ಆನ್ ದ ರೈಟ್ ಪಾತ್. ಓ ಮೈ ಗುಡ್ನೆಸ್, ನೀವು ಸರಿಯಾದ ದಾರಿಯಲ್ಲಿದ್ದೀರಾ. ನಿಮ್ಮ ಕೆರಿಯರ್ ನೀವು ಚಾಯ್ಸ್ ಮಾಡಿದ್ದೀರಾ, ನೀವು ಯಾವ್ದಾರ ಕೆರಿಯರ್ನ ಹುಡುಕ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಒಂದು ರೈಟ್ ದಾರಿಗೆ ಕರ್ಕೊಂಡು ಹೋಗುತ್ತೆ. ಅಥವಾ ನೀವು ಆಲ್ರೆಡಿ ಇದ್ದೀರಾ ಅಂದರೆ ಅದೇ ನಿಮ್ಮ ರೈಟ್ ಕೆರಿಯರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಫ್ಯೂಚರ್. ಬ್ಲೆಸ್ಸಿಂಗ್ಸ್ ಫ್ರಮ್ ಮದರ್ ಫಿಗರ್, ಪ್ರಾಸ್ಪೆರಿಟಿ, ಗೋಲ್ ವಿಲ್ ಬಿ ಅಕಂಪ್ಲಿಷ್, ಸರ್ ಕೌಸ್ ಫಾರ್ ಗುಡ್ ಫಾರ್ಚ್ಯೂನ್. ಸೊ ಗೋಮಾತೆ ಸೇವೆನ ಮಾಡಿ. ಸೊ ಗೋವಿಗೋಸ್ಕರ ನೀವು ಒಂದು ಸಣ್ಣದಾದ ಒಂದು ಸಹಾಯ ನಿಮ್ಮ ಕೈಯಿಂದ ಏನಾಗುತ್ತೋ ಅದನ್ನು ಮಾಡಿ. ಅದರಿಂದ ಮಾಡೋದ್ರಿಂದ ಖಂಡಿತ ನಿಮ್ಮ ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ಸ್ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ತಾಯಿಯ ಒಂದು ಆಶೀರ್ವಾದ ನಿಮಗೆ ಸದಾ ಇದ್ದೇ ಇರುತ್ತೆ. ನೀವೇನೆಲ್ಲ ಗೋಲ್ಸನ್ನು ಅಚೀವ್ ಮಾಡಬೇಕು ಅಂತಿದ್ದೀರಾ ಅದನ್ನೆಲ್ಲವೂ ಸಹ ನೀವು ಅಚೀವ್ ಮಾಡ್ತೀರಾ. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಸ್ಟ್ರಾಂಗ್ ಆಗ್ತಾ ಇದ್ದೀರಾ, ಒಂದು ಅಥಾರಿಟಿ ಪೊಸಿಷನಲ್ಲಿ ಇರ್ತೀರಾ. ಓಕೆ, ಆ್ಯಂಡ್ ನೀವೇನೆಲ್ಲ ಕಷ್ಟಪಟ್ಟಿದ್ದೀರಾ ಅದಕ್ಕೆ ಒಂದು ತಕ್ಕ ಪ್ರತಿಫಲ ನಿಮಗೆ ಸಿಕ್ಕೇ ಸಿಗುತ್ತೆ. ಆ್ಯಂಡ್ ನಿಮ್ಮ ಒಂದು ಸೈಕಿಕ್ ಅಬಿಲಿಟೀಸಿಂದ ನೀವೇನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಕೆ, ಫ್ಯೂಚರ್ ಇಸ್ ವೆರಿ ಗುಡ್ ಹೆಲ್ತ್ ರಿಸ್ಟೋರ್ಡ್, ಗುಡ್ ಥಿಂಗ್ಸ್ ಟು ಹ್ಯಾಪನ್, ಫ್ರೂಟ್ ಆಫ್ ಅ ಹಾರ್ಡ್ ಲೇಬರ್, ಅಗೇನ್ ಬೇರ್ ಫ್ರೂಟ್ ಆಫ್ ಯುವರ್ ಲೇಬರ್, ಫ್ರೂಟ್ ಆಫ್ ಅ ಹಾರ್ಡ್ ಲೇಬರ್. ಸೊ ಹಾರ್ಡ್ ವರ್ಕಿಂಗ್ ಪೈಲ್ ಇದು. ಸೊ ನೀವೆಷ್ಟು ಕಷ್ಟಪಡ್ತೀರಾ, ಎಷ್ಟು ಪ್ರಾಮಾಣಿಕವಾಗಿ ಮಾಡ್ತೀರಾ ಅಷ್ಟೇ ಒಳ್ಳೆಯ ಪ್ರತಿಫಲ ನಿಮಗೆ ಸಿಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್. ಈ ಪೈಲ್ ತುಂಬಾ ಚಾಲೆಂಜಿಂಗಾಗೂ ಇತ್ತು ಹಾಗೂ ಅದೇ ರೀತಿ ಸಂಘರ್ಷಗಳು ಇತ್ತು. ಆ್ಯಂಡ್ ಅದೇ ರೀತಿ ಅದನ್ನು ಓವರ್ಕಮ್ ಮಾಡೋ ಖುಷಿ ಇರುತ್ತಲ್ಲ, ಆ ಜರ್ನಿಯಲ್ಲಿ ಸಿಗೋ ಒಂದು ಪಾಠಗಳಿರುತ್ತಲ್ಲ, ಅದು ನಮ್ಮನ್ನು ಎಲ್ಲೂ ಸಹ ಕಮ್ಮಿ ಅಂತ ಅನಿಸೋದಿಲ್ಲ. ಆ್ಯಂಡ್ ನಮ್ಮನ್ನು ಅದು ಅಷ್ಟೇ ಎತ್ತರಕ್ಕೂ ಕರ್ಕೊಂಡು ಹೋಗುತ್ತೆ. ಸೊ ಆಲ್ ದಿ ವೆರಿ ಬೆಸ್ಟ್. ಪೈಲ್ ನಂಬರ್ 2, ಈ ಒಂದು ಪೈಲ್ನ ಯಾರು ಚಾಯ್ಸ್ ಮಾಡಿದ್ದಾರೆ, ಗಾಡ್ ಬ್ಲೆಸ್ ಯು, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 3 ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಜೂನ್ ಹಾಗೂ ಏಪ್ರಿಲ್. ಓಕೆ, ಸೊ ಈ ತಿಂಗಳು ನಿಮ್ಮ ಮದುವೆ ಇರ್ಬೋದು, ಏನೋ ಒಂದು ಇಂಪಾರ್ಟೆಂಟ್ ಘಟನೆಗಳು ನಡೆದಿರ್ಬೋದು, ಅಥವಾ ನಿಮ್ಮ ಬರ್ತ್ ಮಂತ್ ಇರ್ಬೋದು. ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ಪ್ರಾಬಬಲಿ ಇದು 2 ಕಾರ್ಡ್ಸ್ ಬಂದಿದೆ ಈ ಒಂದು ಪೈಲಿಗೆ. ಓಕೆ, ಸೊ ನೋಡೋಣ. ತುಂಬ ಜನ ಈ ಪೈಲ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ಪ್ರಾಬಬಲಿ ನಿಮ್ಮ ಸ್ಪಿರಿಚುವಲ್ ಮದುವೆ ಇರ್ಬೋದು, ಅಥವಾ ಸ್ಪಿರಿಚುವಲ್
ಪಾರ್ಟ್ನರ್ಶಿಪ್ ಇರ್ಬೋದು, ಅದನ್ನು ಹಾಳು ಮಾಡೋದಕ್ಕೆ ಅಥವಾ ಬ್ಲಾಕ್ ಮಾಡೋದಕ್ಕೆ ತುಂಬ ಜನ ನೋಡ್ತಾ ಇದ್ದಾರೆ. ಸೊ ಇಫ್ ಅಟ್ ಆಲ್ ಅದನ್ನು ನೀವು ಮಾಡ್ತಿದ್ರೆ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಒಬ್ಬರು ಒಳ್ಳೆತನನ, ಸ್ಪಿರಿಚುಯಾಲಿಟಿನ ಬ್ಲಾಕ್ ಮಾಡೋದು ತುಂಬ ಕೆಟ್ಟದು. ಓಕೆ, ಲವರ್ಸ್ ಕಾರ್ಡ್, 4 ಆಫ್ ವಾಂಡ್ಸ್, ಮೈ ಗುಡ್ನೆಸ್, ಮೂನ್ ಕಾರ್ಡ್. ಈ ಒಂದು ಪೈಲಿಗೆ ತುಂಬ ಜನ ನೆಗೆಟಿವ್ ಫೀಡ್ಬ್ಯಾಕ್ಸ್ನ ಕೊಡ್ತಾ ಇದ್ದಾರೆ. ಓಕೆ, ಸೊ ಅದು ನಿಮ್ಮ ಪ್ರೀತಿ ವಿಚಾರ ಆಗಿರ್ಬೋದು, ಸಾಯಿಬಾಬಾ ಸಾರಿ, ನಿಮ್ಮ ಪ್ರೀತಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಕೆರಿಯರ್ ವಿಚಾರ ಆಗಿರ್ಬೋದು, ಅಥವಾ ತುಂಬ ಜನ ನಿಮ್ಮ ಬಗ್ಗೆ ಇರಿಟೇಟ್ ಫೀಲ್ ಆಗ್ತಾರೆ, ನಿಮ್ಮ ಬಗ್ಗೆ ಅಸೂಯೆ ಇದೆ, ನಿಮ್ಮ ಬಗ್ಗೆ ಹೊಟ್ಟೆ ಉರಿ ಇದೆ, ನಿಮ್ಮ ಬಗ್ಗೆ ಸುಮಾರು ಇವರಿಗೆ ಹಿಂಸೆ ಆಗ್ತಾ ಇದೆ, ನಿಮ್ಮ ಬಗ್ಗೆ, ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ, ನಿಮ್ಮ ಲವ್ ಲೈಫ್ ಬಗ್ಗೆ. ಆ್ಯಂಡ್ ನಿಮ್ಮನ್ನು ಒಂದು ರೀತಿಯಲ್ಲಿ ನೆಗೆಟಿವ್ ಫೀಲ್ ಮಾಡಿಸ್ತಾರೆ ಅಥವಾ ಮಾಡಿಸಬಹುದು. ಓಕೆ, ಸೊ ಹುಷಾರಾಗ ಇರಿ ಇಂಥವರಿಂದ. ಅವರು ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ಇರ್ಬೋದು, ನಿಮ್ಮ ತಂದೆ ಇರ್ಬೋದು, ಅಥವಾ ನಿಮ್ಮ ತಂದೆ ಸ್ಥಾನದಲ್ಲಿ ಯಾರನ್ನ ಗುರು ಇರ್ಬೋದು, ಯಾರೇ ಇರ್ಬೋದು, ಯಾರೆಲ್ಲ ನಿಮ್ಮನ್ನು ನೆಗೆಟಿವ್ ಫೀಲ್ ಮಾಡಿಸ್ತಾ ಇದ್ದಾರೋ ಅವರಿಂದ ದೂರ ಇರಿ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಪಾಸಿಟಿವ್ ಏನಂದರೆ, ಅದೇ ಒಂದು ಟು ಡಿಫ್ರೆಂಟ್, ಒಂದು ನಾಣ್ಯಕ್ಕೆ ಎರಡು ಮುಖಗಳು ಅಂತಾರಲ್ಲ, ಯಾರು ನಿಮಗೆ ಫಾದರ್ ಫಿಗರು ನೆಗೆಟಿವ್ ಇದ್ದಾರೋ ಕೆಲವರಿಗೆ ಅದು ಪಾಸಿಟಿವ್ ಇದ್ದಾರೆ. ಕೆಲವರಿಗೆ ಇದು ಪಾಸಿಟಿವ್ ಫೀಡ್ಬ್ಯಾಕ್ಸ್ ಕೊಡೋದು, ಹಿಂಗೆ ಮಾಡಬೇಡ, ಹಂಗೆ ಮಾಡಬೇಡ ಮಾಡು ಅನ್ನೋದು ತುಂಬ ಜನ ಇದ್ದಾರೆ. ಸೊ ನೀವು ಇಲ್ಲಿ ಡಿಫ್ರೆನ್ಸಸ್ನ ಕಂಡು ಹಿಡ್ಕೊಬೇಕು. ಯಾರು ನಿಮಗೆ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಆ್ಯಂಡ್ ಯಾರು ನಿಮಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ, ಇದರ ಮಧ್ಯದ ಅಂತರನ ನೀವು ತಿಳ್ಕೊಬೇಕು. ಅಥವಾ ಈ ಮಧ್ಯದ ಅಂತರ ಅಂತಲ್ಲ, ಸಾರಿ, ಈ ಎರಡು ಮಧ್ಯದಲ್ಲಿ ಯಾವುದು ಸರಿ, ಯಾವುದು ಸರಿ ಇಲ್ಲ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಡಿಫ್ರೆನ್ಸ್ ಏನಿದೆ. ಓಕೆ, ಖಂಡಿತ ನೀವು ಯಾರಿಂದ ಪಾಸಿಟಿವ್ ಅಫರ್ಮೇಷನ್ಸ್ ಸಿಗುತ್ತೆ, ನೀವು ಯಾರಿಂದ ಪಾಸಿಟಿವ್ ಮಾತುಗಳನ್ನು ಸಿಗುತ್ತೆ, ಯಾರು ನಿಮಗೆ ಸ್ಟ್ರಾಂಗಾಗಿ ಒಳ್ಳೆ ಗೈಡೆನ್ಸ್ ಕೊಡ್ತಾರೆ, ಅವರಿಂದ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಆಗಲಿದೆ. ಸೊ ಕನ್ಫ್ಯೂಸ್ ಆಗಬೇಡಿ, ನಿಮ್ಮ ಬಗ್ಗೆ ನೀವು ಡೌಟ್ಸನ್ನು ಪಡಬೇಡಿ. ಪೈಲ್ ನಂಬರ್ 3, ಯಾರು ಈ ಪೈಲ್ನ ಚಾಯ್ಸ್ ಮಾಡಿದ್ದೀರಾ. ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ಯಾಟಿಕ್ ಇದೆ, ಸೊ ಸಡನ್ನಾಗಿ ಸ್ಟಾಪ್ ಆಗ್ತಾ ಇದೆ. ಬಟ್ ಎನಿವೇಸ್ ಕಾರ್ಡ್ಸ್ ಅಷ್ಟೇ. ಸೊ ವಿಡಿಯೋ ಸ್ವಲ್ಪ ಇಶ್ಯೂ ಕೊಡ್ತಾ ಇದೆ. ಓಕೆ, ಸೊ ಎನಿವೇಸ್ ನಾನು ಬರೀ ಕಾರ್ಡ್ಸ್ನ ಹಾಕಿರೋದು. ಸೊ ಎಕ್ಸ್ಪ್ಲನೇಷನ್ ಇಸ್ ಹಿಯರ್. ನೀವು ಪ್ರಾಬಬಲಿ ಒಂದು ತುಂಬ ಸ್ಟ್ರಾಂಗ್ ಆದ ಒಳ್ಳೆಯ ರೀತಿಯಲ್ಲಿ ನಡೀತಾ ಇರೋ ಕೆಲವೊಂದು ರಿಲೇಷನ್ಶಿಪ್ಸ್ನ ಬಿಟ್ಟು ಬೇರೆ ರಿಲೇಷನ್ಶಿಪ್ಸಲ್ಲಿ ಹೋಗಿದ್ರಿ. ಓಕೆ, ಸೊ ಪ್ರಾಬಬಲಿ ನೀವು ತುಂಬ ಸ್ಟ್ರಾಂಗ್ ಆಗಬೇಕು. ಪೈಲ್ ನಂಬರ್ 3, ನೀವು ಯಾರ ಜೊತೆನೂ ಇದ್ದೀರಾ ಅಥವಾ ಯಾವುದೋ ಸಂಬಂಧದಲ್ಲಿದ್ದೀರಾ ಅಥವಾ ರಿಲೇಷನ್ಶಿಪ್ಪಲ್ಲಿದ್ದೀರಾ, ಆ ರಿಲೇಷನ್ಶಿಪ್ಪು ತುಂಬ ನೆಗೆಟಿವ್ ಇದೆ. ಆ ರಿಲೇಷನ್ಶಿಪ್ಪಿಂದ ನೀವು ಹೊರಗೆ ಬರಬೇಕಾಗತ್ತೆ. ಆ್ಯಂಡ್ ಕೆಲವೊಂದು ನಿಮ್ಮ ಲೈಫಲ್ಲಿ ದೂರ ಹೋಗಿದ್ದಾರೆ, ಅವರಿಂದನೂ ದೂರ ಹೋಗಬೇಕು. ಹಾಗೂ ಯಾರು ಒಳ್ಳೆಯವರಿದ್ದಾರೋ ಅವ್ರ ಜೊತೆ ರೀಕನ್ಸೈಲೂ ಆಗಬೇಕು. ಹಾಗೂ ಯಾರು ನಿಮಗೆ ಸರಿ ಇಲ್ವೋ ಅವರಿಂದನೂ ಕೂಡ ನೀವು ದೂರ ಆಗಬೇಕಾಗಿದೆ. ಸೊ ಅಥವಾ ಇಂಪಾರ್ಟೆಂಟಾಗಿ ನೀವು ಕೆಲವೊಂದು ಸೈಕಲ್ಸ್ಗಳನ್ನು ಇಲ್ಲಿ ನಿಲ್ಲಿಸಬೇಕಾಗತ್ತೆ ಆ್ಯಂಡ್ ಕಂಪ್ಲೀಟ್ ಮಾಡಬೇಕಾಗತ್ತೆ ನಿಮ್ಮ ಲೈಫಲ್ಲಿ ಹೊಸ ಅಧ್ಯಾಯ ಶುರು ಆಗೋದಕ್ಕೆ. ಓಕೆ, ನೀವಿನ್ನೂ ಯಾವುದೋ ಒಂದು ಪಾಠನ ಕಲ್ತಿಲ್ಲ. 3 ಆಫ್ ಸಾರ್ಟ್ಸ್. ಓಕೆ, ಸೊ ಏನೋ ಒಂದು ನೋವು ಇರ್ಬೋದು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇರ್ಬೋದು, ಅದನ್ನು ನೀವು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ಬೋದು. ಪೈಲ್ ನಂಬರ್ 3, ದಯವಿಟ್ಟು ಆ
ಪ್ರೀತಿ ಆಗಲಿ ರಿಲೇಷನ್ಶಿಪ್ ಆಗಲಿ ಇಂಪಾರ್ಟೆಂಟ್ ಇಲ್ಲವೇ ಇಲ್ಲ. ನಿಮ್ಮ ಲೈಫಲ್ಲಿ ನಿಮ್ಮ ಕೆರಿಯರ್ ತುಂಬ ಇಂಪಾರ್ಟೆಂಟ್ ಇದೆ. ಬಟ್ ಸ್ಲೋಲಿ ಆದರೂ ಸರಿ ನಿಖರವಾಗಿ ಹೇಳಬೇಕು ಅಥವಾ ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ 1 ವರ್ಷದೊಳಗೆ ನೀವು ತುಂಬ ಸ್ಟ್ರಾಂಗಾಗಿ ಇಂಡಿವಿಜುವಲ್ ಆಗ್ತೀರಾ. ಸೊ ಆ ಧೈರ್ಯನ ಮಾಡಿ. ಓ ಮೈ ಗುಡ್ನೆಸ್, 10 ಆಫ್ ಸಾರ್ಟ್ಸ್, ಕ್ವೀನ್ ಆಫ್ ಸಾರ್ಟ್ಸ್, 4 ಆಫ್ ಸಾರ್ಟ್ಸ್. ಓ ಮೈ ಗುಡ್ನೆಸ್. ಪೈಲ್ ನಂಬರ್ 3, ನೀವು ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಓಕೆ, ಸೊ ಪ್ರಾಬಬಲಿ ನೀವು ತುಂಬ ಜನ ಬ್ಯಾಕ್ ಸ್ಟ್ಯಾಬ್ ಮಾಡಿದ್ದಾರೆ, ತುಂಬ ಜನ ನಿಮ್ಮ ಬೆನ್ನ ಹಿಂದೆ ಏನೇನೋ ಮಾತಾಡಿದ್ದಾರೆ, ತುಂಬ ಜನ ನಿಮ್ಮ ಬಗ್ಗೆ ನೆಗೆಟಿವ್ಸ್ ಮಾಡಿದ್ದಾರೆ. ಬಟ್ ಅದನ್ನೆಲ್ಲ ಎದುರಿಸಿ ನೀವು ಯುನೋ ತುಂಬ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆಗಿದ್ದೀರಾ. ಕಂಗ್ರ್ಯಾಟ್ಸ್. ಓಕೆ, ಸೊ ಪ್ರಾಬಬಲಿ ನೀವು ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ಇದ್ದೀರಾ. ತುಂಬ ಜನ ನಿಮಗೆ ಟೆನ್ಷನ್ ಕೊಡ್ತಾಯಿದ್ರು, ಈಗ ನೀವು ಅವ್ರಿಗೆ ಟೆನ್ಷನ್ ಕೊಡ್ತಾ ಇದ್ದೀರಾ. ಓಕೆ, ಸೊ ನೀವು ನನಗೆ ಹೀಗೆ ಹೇಳಿದ್ರಿ, ನೀವು ನನಗೆ ಹಾಗೆ ಮಾಡಿದ್ರಿ, ಬಟ್ ನಾನು ಹಾಗಿರಲೇ ಇರಲಿಲ್ಲ. ರೈಟ್, ಯು ಆರ್ ಗೋಯಿಂಗ್ ವೆರಿ ಸ್ಟ್ರಾಂಗ್. ನಿಮ್ಮ ಲೈಫಲ್ಲಿ ಏನು ಮುಗಿದೋಗಿದೆಯೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾವುದು ಮುಂದೆ ನಡೀತಾ ಇಲ್ವೋ, ಹಿಂದೆ ಆಗಿಲ್ವೋ ಅದ್ರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಆ್ಯಂಡ್ ಕೆಲಸ ಅಷ್ಟೇ ಇಂಪಾರ್ಟೆಂಟ್ ಇದೆ. ಪೈಲ್ ನಂಬರ್ 3 ನಿಮಗೆ. ಓಕೆ, ಮೈ ಗುಡ್ನೆಸ್. ಪೈಲ್ ನಂಬರ್ 3, ಯಾರೋ ಮೋಸ ಮಾಡಿ ಹೋದವ್ರ ಬಗ್ಗೆನೇ ನೀವು ಮತ್ತೆ ಮೋಸ ಆಗೋಕ್ಕೆ ಹೋಗ್ತಾ ಇದ್ದೀರಾ. ಅಥವಾ ನಿಮ್ಮ ಲೈಫಲ್ಲಿ ನಿಮ್ಮನ್ನು ಫಿಸಿಕಲಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಡಿಸ್ಕ್ಲೇಮರ್ ಆ್ಯಂಡ್ ಅಗೇನ್ ಡಿಸ್ಕ್ಲೇಮರ್. ಓಕೆ, ಯೂಸ್ ಮಾಡಿದವ್ರಿಗೆ ಮತ್ತೆ ಚಾನ್ಸ್ ಕೊಡೋಕ್ಕೆ ಹೋಗ್ತಾ ಇದ್ದೀರಾ. ಹೋಗಬೇಡಿ. ಬಿಕಮ್ 6 ಆಫ್ ವಾಂಡ್ಸ್. ದಯವಿಟ್ಟು ನಿಮ್ಮ ಭಯಗಳನ್ನು ಪಕ್ಕಕ್ಕಿಟ್ಟು ಮುಂದೆ ನಡೀರಿ. ಯಾಕಂದರೆ ಅವರಿಂದ ನಿಮಗೆ ಮತ್ತೆ ನೋವುಗಳೇ ಇರೋದು. ಓಕೆ, ದಯವಿಟ್ಟು ಈ ಪೈಲ್ನವರು ಯಾರೂ ಸಹ ಒನ್ ನೈಟ್ ಸ್ಟ್ಯಾಂಡ್ ಆಗಲಿ, ಚೀಟ್ ಮಾಡೋದಾಗಲಿ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಪಾರ್ಟ್ನರ್ಸ್ ಮೇಲೆ. ಅಥವಾ ಮಾಡಿದರೆ ಅದೇ ಒಂದು ಪ್ಯಾಟರ್ನ್ನ ಮತ್ತೆ ಮತ್ತೆ ರಿಪೀಟ್ ಮಾಡಬೇಡಿ. ಬಿಕಾಸ್ ಎಲ್ಲೋ ಒಂದು ಕಡೆ ಲಾ, ಜಡ್ಜ್ಮೆಂಟ್ ಎಲ್ಲವೂ ಸಹ ನಿಮ್ಮ ವಿರುದ್ಧ ಆಗಿರುತ್ತೆ. ಓಕೆ, ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಯಾರು ನಿಮಗೆ ಕೆಟ್ಟದನ್ನು ಮಾಡಿದಾರೋ ಅಥವಾ ನಿಮ್ಮನ್ನು ಕೆಟ್ಟದನ್ನು ಬಯಸಿದಾರೋ ಅವ್ರಿಗೂ ಸಹ ಕೆಟ್ಟದಾಗೋ ಸಾಧ್ಯತೆಗಳು ಇದೆ. ಟೀಮ್ ವರ್ಕ್ ಇರಲಿ ಆ್ಯಂಡ್ ಖಂಡಿತ ರಿಸ್ಕನ್ನು ತಗೊಳ್ಳಿ. ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ. ಮುಂದಿನ ಸ್ಟೆಪ್ಸ್ನ ತಗೊಳ್ಳಿ. ಎಷ್ಟೇ ಕಷ್ಟ ಆದ್ರೂ ತಗೊಳ್ಳಿ. ಬಿಕಾಸ್ ದೇವರು ನಿಮಗೆ ಒಂದು ಒಳ್ಳೆ ಭವಿಷ್ಯನ ಇಟ್ಟಿದ್ದಾನೆ. ಪೈಲ್ ನಂಬರ್ 3. ನಿಮಗೆ ಪ್ರೀತಿ ಬಗ್ಗೆ ಹಾಗೂ ಮುಂದೆ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಗೈಡೆನ್ಸ್ನ ತೊಗೊಳ್ಳಿ. ಆ ಗೈಡೆನ್ಸ್ ನೀವು ಥ್ರೂ ಅಸ್ಟ್ರಾಲಜಿ ತೊಗೊತಿರೋ, ಟ್ಯಾರೋ ರೀಡಿಂಗ್ಸ್ ತೊಗೊತಿರೋ ಅಥವಾ ಬೇರೆಯವರಿಂದ ತೊಗೊತಿರೋ, ಅದು ನಿಮಗೆ ಬಿಟ್ಟಿರೋದು. ಪ್ರಾಬಬಲಿ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಒಂದು ರಿಲೇಷನ್ಶಿಪ್ಪು ಚೆನ್ನಾಗಾಗೋದಕ್ಕೆ ಸ್ವಲ್ಪ ಸಮಯ ಹಿಡಿಬೋದು. ಸೊ ವೆಯ್ಟ್ ಮಾಡಿ, ಎಲ್ಲವೂ ಸಹ ಸರಿ ಹೋಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ವೆಯ್ಟ್ ಮಾಡೋದ್ರಿಂದ ನಿಮ್ಮ ದುಡ್ಡಾಗಿರ್ಬೋದು, ನಿಮ್ಮ ಸಕ್ಸಸ್ಸು, ಫೇಮಸ್ ಆಗೋದಾಗಿರ್ಬೋದು, ನಿಮಗೆ ನ್ಯಾಯ ಸಿಗೋದಾಗಿರ್ಬೋದು, ಎಲ್ಲವೂ ಬರುತ್ತೆ. ಸೊ ಸ್ವಲ್ಪ ನೀವು ಪೇಷನ್ಸಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಯೂನಿವರ್ಸು ತನ್ನ ಟೈಮಲ್ಲೇ ತನ್ನ ಕೆಲಸನ ಮಾಡೋದು.
ಸೊ ಪ್ರೀತಿ ವಿಚಾರದಲ್ಲಿ ಕಾಯಿರಿ ಅಂತ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಬಬಲಿ ಯಾರು ನಿಮಗೆ ಸೂಕ್ತ ವ್ಯಕ್ತಿ ಅಲ್ವೋ ಅದು ನಿಮಗೆ ಗೊತ್ತಾಗುತ್ತೆ. ಸೊ ಅವರಿಂದ ದೂರ ಆಗೋದು ಇರೋದು ನಿಮಗೂ ಗೊತ್ತಾಗುತ್ತೆ. ಸೊ ವೆಯ್ಟ್ ಮಾಡಿ, ಡಿಸಿಷನ್ಸು ದೇವ್ರಿಗೆ ಬಿಟ್ಬೇಡಿ, ಖಂಡಿತ ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ಡಾರ್ಕ್ ಮ್ಯಾನ್ ಇದ್ದಾರೆ. ಸೊ ಈ ಪರ್ಸನ್ನು ನಿಮ್ಮ ಲೈಫಲ್ಲಿ ಒಂದು ಹೊಸ ಎಕ್ಸ್ಪೀರಿಯೆನ್ಸು, ಆ್ಯಂಡ್ ಈ ಪರ್ಸನ್ನು ನಿಮ್ಮಲ್ಲಿ ಸಾಕಷ್ಟು ಒಳ್ಳೆ ಫೀಲಿಂಗ್ಸ್ನ ತಂದುಕೊಟ್ಟಿರ್ಬೋದು. ಬಟ್ ಅದೇ ರೀತಿ ಈ ಪರ್ಸನ್ ನಿಮ್ಮನ್ನು ತುಂಬ ಕಷ್ಟಗಳಲ್ಲಿ ಹಾಕಿದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ. ಬಟ್ ಇದನ್ನೆಲ್ಲವನ್ನೂ ಕೂಡ ನೀವು ಎದುರಿಸಿ ನಿಲ್ತೀರಾ. ತುಂಬ ಸ್ಲೋ ಪ್ರೋಸೆಸ್ ಇರ್ಬೋದು, ಆದರೆ ಅವರಿಗೆ ಅವರ ಕರ್ಮ ಸಿಗ್ತಾ ಇದೆ. ತುಂಬ ಜನ ನಿಮ್ಮ ಸೀಕ್ರೆಟ್ಸ್ ಬಗ್ಗೆ ಮಾತಾಡ್ಬೋದು, ಓಕೆ, ಬಟ್ ಆ ಚಾಲೆಂಜಸ್ನ ನೀವು ಓವರ್ಕಮ್ ಮಾಡ್ತೀರಾ. ಯಾರು ನಿಮ್ಮ ಲೈಫಲ್ಲಿ ಏನೋ ಡಿಸಪಾಯಿಂಟ್ಮೆಂಟ್ ವಿತ್ ಅ ಫ್ರೆಂಡ್ ಆರ್ ಅ ಲವರ್, ಫ್ರೆಂಡ್ ಆಗಿರ್ಬೋದು, ಲವರ್ ಆಗಿರ್ಬೋದು. ಸೊ ನಿಮ್ಮ ಲೈಫಿಂದ ಹೋಗ್ತಾ ಇದ್ದಾರೆ, ಹೋಗೋಕ್ಕೆ ಬಿಡಿ. ಬಿಕಾಸ್ ನಿಮ್ಮ ಲೈಫು ಚೆನ್ನಾಗಿ ಆಗ್ತಾಯಿದೆ ಮುಂದೆ, ಓಕೆ. ನಿಮ್ಮ ಲೈಫಲ್ಲಿ ಒಂದು ಎಕ್ಸೈಟ್ಮೆಂಟ್ ಇವೆಂಟ್ ಆಗ್ತಾ ಇದೆ. ಎಸ್, ಸಕ್ಸಸ್ಫುಲ್ ಬ್ರಿಡ್ಜ್. ಯಾರೋ ಒಬ್ಬರು ನಿಮ್ಮ ಲೈಫನ್ನು, ನಿಮ್ಮ ಹೆಲ್ತನ್ನು, ನಿಮ್ಮ ಯೋಚನೆಗಳನ್ನು ಹಾಳು ಮಾಡ್ಬೋದು. ಬಟ್ ಖಂಡಿತ ಅದರಿಂದ ನೀವು ಹೊರಗೆ ಬರ್ತೀರಾ ಆ್ಯಂಡ್ ತುಂಬ ಚೆನ್ನಾಗಿರ್ತೀರಾ. ಯು ವಿಲ್ ಓವರ್ಕಮ್ ಈಚ್ ಆ್ಯಂಡ್ ಎವ್ರಿ ಪ್ರಾಬ್ಲಮ್ಸ್, ಓಕೆ. ಸೊ ನೋಡೋಣ. ಕೆರಿಯರಲ್ಲಿ ನಿಮ್ಮ ಪವರ್ ತುಂಬ ಸಖತ್ತಾಗಿದೆ. ಬಿಕಾಸ್ ನಿಮ್ಮ ಸೈಕಿಕ್ ಎಬಿಲಿಟೀಸ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದ್ರ ಕಡೆ ಗಮನ ಕೊಡಿ, ಓಕೆ. ಸೊ ಖಂಡಿತ ನೀವು ಕಷ್ಟಪಟ್ಟಿದ್ದು ಎಲ್ಲೂ ಹೋಗೋದಿಲ್ಲ, ನಿಮಗೆ ಖಂಡಿತ ಸಿಗುತ್ತೆ, ಓಕೆ. ನಿಮ್ಮ ಫ್ಯೂಚರ್ ತುಂಬ ಚೆನ್ನಾಗಿದೆ. ನಿಮ್ಮ ತಾಯಿ ಅಥವಾ ಮದರ್ ಫಿಗರ್ ಬ್ಲೆಸ್ಸಿಂಗ್ಸ್ ಇದೆ, ಪ್ರಾಸ್ಪರಿಟಿ ಇದೆ. ನಿಮ್ಮ ಗೋಲ್ಸ್ ಎಲ್ಲವನ್ನೂ ನೀವು ಅಚೀವ್ ಮಾಡ್ತೀರಾ. ಗೋಮಾತೆ ಸೇವೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ರಿಲೇಷನ್ಶಿಪ್ಪಲ್ಲಿ ಇರೋರಿಗೆ ಗುಡ್ ಲಕ್ ಇದೆ. ಏನೋ ಒಂದು ಹೊಸದಾಗುತ್ತೆ, ಏನೋ ಒಂದು ಒಳ್ಳೆ ರಿಸಲ್ಟ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಯು ಆರ್ ಆನ್ ದ ರೈಟ್ ಪಾತ್. ಯಾರು ಪ್ರೀತಿಯಲ್ಲಿದ್ದಾರೆ, ದೆರ್ ಇಸ್ ಅ ಟ್ರಾನ್ಸ್ಫರ್ಮೇಷನ್, ಆಲ್ಕಮಿಸ್ಟ್ ಆ್ಯಂಡ್ ಪ್ಯಾಷನ್. ಸೊ ಟ್ರಾನ್ಸ್ಫರ್ಮೇಷನ್ ಅಂದರೆ ಒಂದು ಕೆಟ್ಟದ್ದು ಆಗಿರ್ಬೋದು, ಒಳ್ಳೆಯದು ಆಗಿರ್ಬೋದು, ಬಟ್ ಅದರಿಂದ ನೀವು ತುಂಬ ಕಲಿಯೋದಿರುತ್ತೆ, ಓಕೆ. ಸೊ ಹಾಗಾಗಿ ಒಳ್ಳೆಯದು ಕೆಟ್ಟದ್ದು ಅದನ್ನು ಒಂದು ಪಾಠ ರೀತಿ ತಗೊಳ್ಳಿ ಆ್ಯಂಡ್ ಚಾಲೆಂಜ್ ಆಗಿ ತಗೊಳ್ಳಿ, ಓಕೆ. ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ. ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ನಿಮ್ಮ ಹೆಲ್ತಿಗೆ ಫೈನಾನ್ಸ್ ಇಶ್ಯೂಸ್ ಇದ್ದರೆ ಖಂಡಿತ ಫೈನಾನ್ಷಿಯಲ್ ಇಶ್ಯೂಸ್ ದೂರ ಆಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ.